सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಸಮಸ್ತ ವರ್ಣಗಳನ್ನ ಮಾಲೆಯನ್ನಾಗಿ ಹೊಂದಿರುವಂಥ ಮಾಲಿನಿ, ಹಾಗೆ ಸಕಲ ಜೀವಗಳನ್ನ ತನ್ನ ಮಾಲೆಯಾಗಿ ಧರಿಸಿಕೊಂಡಿರುವಂಥದ್ದು ಅದನ್ನು ನಾವು ಗಮನಿಸಿದ್ದೇವೆ. ಅಂದರೆ ರುಂಡಮಾಲೆ ಅನ್ನುವಾಗ ಸಕಲ ಜೀವಿಗಳನ್ನ ಮಾಲೆಯಾಗಿ, ಹಾಗೆ ಪ್ರಾಣ ರೂಪದಲ್ಲಿ ಸಕಲ ಜೀವಿಗಳ ಒಳಹೊಕ್ಕು ಸಕಲ ಜೀವಿಗಳ ಪ್ರಾಣವನ್ನ ತನ್ನ ಒಂದು ಮಾಲೆಯಾಗಿ, ಅಂದ್ರೆ ಅದರ ಒಳಗೆ ಸೇರಿ ಒಂದು ಸಂಪೂರ್ಣ ಮಾಲೆಯಾಗಿ. ಮಾಲಾ ಅಂದ್ರೆ ಅದು ವೃತ್ತಾಕಾರ, ಅದಕ್ಕೆ ಆದಿ ಅಂತ್ಯಗಳು ಇಲ್ಲ. ಆ ಭಾವನೂ ನಾವು ಗಮನಿಸಬೇಕು. ತಾಯಿಗೆ ಆದಿ ಅಂತ್ಯ ಇಲ್ಲ, ಜೀವಗಳಿಗೆ ಆದಿ ಅಂತ್ಯ ಇದೆ. ಆದ್ರಿಂದ ತಾಯಿ ಮಾತ್ರ ಮಾಲಾ ರೂಪದಲ್ಲಿ ಇದ್ದುಕೊಂಡು ಯಾವ ಯಾವ ಜೀವಗಳು ಶರೀರವನ್ನು ಧರಿಸಿಕೊಂಡು ಪ್ರಾಣರೂಪವಾದ ಹಂಸವನ್ನ ಹೊಂದಿದವುಗಳಾಗಿದೆಯೋ ಅವುಗಳನ್ನೆಲ್ಲ ತನ್ನೊಳಗೆ ಸೇರಿಸಿಕೊಂಡು ಮತ್ತೆ ಅವುಗಳು ಆದಿಯನ್ನ ಹೊಂದದಂತೆ, ಆದಿಯಂತೆ ರಹಿತವಾಗಿರುವಂತೆ ಅವುಗಳನ್ನ ಮಾಡಬಲ್ಲಳು ಅನ್ನುವ ತತ್ವವನ್ನ ಮಾಲಿನಿ ಮತ್ತು ಹಂಸಿನಿ ನಾಮಗಳಲ್ಲಿ ನಾವು ನೋಡ್ಕೊಂಡ್ವಿ. ಈಗ ತಾಯಿ ಮಾತಾ, ಮಾತಾ ಅನ್ನುವುದು ನಮಗೆ ಬಂದಿದೆ. ಒಂದು ಸಲಿಯಲ್ಲ, ನಾವು ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಈ ಕೆಲವು ನಾಮಗಳನ್ನ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಕೆಲವು ನಾಮಗಳು ಅನೇಕ ಬಾರಿ, ಅಂದ್ರೆ 3 ಸಲ 4 ಸಲ ಪುನರಾವೃತ್ತ ಆಗಿದೆ ವಿಷ್ಣು ಸಹಸ್ರನಾಮದಲ್ಲಿ. ಹಾಗೆ ನೋಡಿದ್ರೆ ಲಲಿತಾ ಸಹಸ್ರನಾಮದಲ್ಲಿ ಪುನರಾವೃತ್ತಿ ಕಡಿಮೆ ಇದೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ನಾಮಗಳಲ್ಲಿ ನಾವು ಪುನರಾವೃತ್ತಿ ನೋಡ್ತೇವೆ. ಯಾವುದು ಪುನರಾವೃತ್ತಿಯಾಗಿದೆ ಆಗ ಅಲ್ಲಿ ಋಷಿಗೆ ಅಥವಾ ವಾಗ್ದೇವಿ ಇವರುಗಳಿಗೆ ಅವರಿಗೆ ಗೊತ್ತಾಗದೆ ಅದನ್ನೇ ಮಾತನ್ನ ಹೇಳಿದ್ದಾರೆ ಅಂತ ಅಲ್ಲ. ಯಾವುದಕ್ಕೆ ವಿಶೇಷವಾದ ಒಂದು ಸ್ಥಾನ ಇದೆಯೋ, ಪ್ರಾಶಸ್ತ್ಯ ಇದೆಯೋ ಅಂಥದನ್ನ ಪುನರಾವೃತ್ತಿ ಮಾಡ್ತಾರೆ. ಯಾವುದನ್ನ ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳೋದ್ರಿಂದ, ಯಾವುದನ್ನ ಮತ್ತೆ ಮತ್ತೆ ನಾವು ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಭಗವದ್ಭಾವ ಗಟ್ಟಿಯಾಗುತ್ತೋ ಅಂಥ ನಾಮವನ್ನ ನಮಗೆ ಪುನರಾವೃತ್ತಿ ಮಾಡಿರುವುದು ಇದೆ ಅನ್ನುವುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಪುನರಾವೃತ್ತಿಯಾದ ನಾಮಗಳನ್ನು ಕುರಿತು ಹೇಳುವಾಗ ಶಂಕರಾಚಾರ್ಯ ಮೊದಲಾದವರು ಹೇಳಿದ್ದಾರೆ. ಅಂದ್ರೆ ಯಾತಕ್ಕೆ ಇದು ಪುನರಾವೃತ್ತಿ ಅನ್ನುವುದು ದೋಷ ಅಲ್ಲ, ಗೊತ್ತಾಗದೆ ಮಾಡಿರೋದಲ್ಲ, ಏನು ಹೇಳಕ್ ಹೋಗದೆ ಇದ್ದಾಗ ಅದನ್ನೇ ಹೇಳಿಬಿಟ್ಟಿದ್ದಾರೆ ಅಲ್ಲ. ಅದಕ್ಕೊಂದು ವಿಶೇಷವಾದ ತತ್ವ ಇದೆ. ಅದು ಜೀವಿಯ ಜೀವನದಲ್ಲಿ ವಿಶೇಷವಾದ ಒಂದು ಸ್ಥಾನವನ್ನ ಹೊಂದಿದೆ ಅನ್ನುವ ಹಿನ್ನೆಲೆಯಲ್ಲಿ ಆ ನಾಮಕ್ಕೆ ವೈಶಿಷ್ಟ್ಯ. ಆದ್ರಿಂದ ಈಗ ಅಮ್ಮ ಯಾವ ಜೀವನದಲ್ಲೇ ನೋಡಿ, ಯಾವುದೇ ಪ್ರಾಣಿಯಾಗಿರಲಿ, ಪ್ರಾಣಿ ಕೂಡ ನೀವು ಗಮನಿಸಿದರೆ ಏನು ಮಾಡುತ್ತೆ, ಭಯ ಆದರೆ ಓಡಿ ಹೋಗಿ ಅಮ್ಮನ ರೆಕ್ಕೆ ಒಳಗೆ ಸೇರ್ಕೊಳ್ಳುತ್ತೆ, ಅಮ್ಮನ ಪಾದದ ಹತ್ರ ಸೇರ್ಕೊಳ್ಳುತ್ತೆ. ಯಾವುದು ಕರುವಾಗ್ಲಿ ಅಲ್ವೇ? ಅಂದ್ರೆ ಅಮ್ಮ ಎನ್ನುವುದರ ಸ್ಥಾನ ಜೀವನದಲ್ಲಿ ಎಷ್ಟು ಮಹತ್ತಮವಾದ್ದು. ಮಾತೃದೇವೋ ಭವ ಅಂದ್ರೆ ಆ ತಾಯಿ ದೇವತ್ವವನ್ನ ಹೊಂದುವಂಥ ಗುಣಶೀಲ ಸ್ವಭಾವ ಉಳ್ಳವಳು. ಯಾರು ಲೋಕದಲ್ಲಿ ಒಬ್ಳು ಅಮ್ಮ ಅಂತ ಅನ್ನಿಸ್ಕೊಂಡಿದ್ದಾಳಲ್ಲ ಅವಳು. ಇವಳು ಲೋಕದಲ್ಲಿ ಯಾರ್ಯಾರು ಅಮ್ಮ ಅನ್ನಿಸ್ಕೊಂಡಿದ್ದಾರೋ ಅವರೆಲ್ಲರಿಗೆ ಅಮ್ಮ. ಯಾರ್ಯಾರು ಅಮ್ಮ ಅನ್ನಿಸ್ಕೊಂಡಿದ್ದಾರೆ? ಯಾರಲ್ಲಿ ಪಾಲನೆಯ ಪೋಷಣೆಯ ಧರ್ಮ ಇದೆಯೋ, ಯಾರಲ್ಲಿ ರಕ್ಷಣೆಯ ಧರ್ಮ ಇದೆಯೋ, ಯಾರಲ್ಲಿ ಅಭಯ ಧರ್ಮ ಇದೆಯೋ ಅವರನ್ನ ಅಮ್ಮ ಅಂತ ಕರೀತಾರೆ. ಅಭಯ, ಈಗ ಮಕ್ಕಳು ಓಡಿ ಬರೋದು ಯಾತಕ್ಕೆ? ಅಮ್ಮನ ಹತ್ರ ಬರೋದು ಯಾತಕ್ಕೆ? ಅಲ್ಲಿ ಭದ್ರತೆ ಇದೆ ಅಂತ, ಅಮ್ಮ ತಮ್ಮನ್ನು ಕಾಪಾಡ್ತಾಳೆ ಅಂತ ಅಲ್ವೇ? ಅದೇ ರೀತಿಯಲ್ಲಿ ಅದರಿಂದ ಅಭಯ ಎನ್ನುವ ಭಾವ ಯಾರಲ್ಲಿದೆಯೋ, ಮತ್ತೆ ಅಮ್ಮ ಹೇಗೆ ಅವಳು ಊಟ ಕೊಡ್ತಾಳೆ, ಹಾಗೆ ಮಗುವಿಗೆ ಅನಾರೋಗ್ಯ ಇತ್ಯಾದಿಗಳಾದಾಗ ಪರಿಪಾಲಿಸ್ತಾಳೆ, ರಕ್ಷಿಸ್ತಾಳೆ, ತನ್ನ ಒಂದು ಸುಖ ಸವಲತ್ತುಗಳ ಕಡೆಗೆ ಗಮನವನ್ನು ಹರಿಸದೆ ಜೀವಿಗಳ ಉದ್ಧಾರದ ಕಡೆಗೆ ಗಮನವನ್ನು ಹರಿಸ್ತಾಳೆ. ಆ ಎಲ್ಲ ಕಾರಣದಿಂದ ಅಮ್ಮ
ಆದ್ರಿಂದ ಪಾಲನ ಶಕ್ತಿ, ಪೋಷಣ ಶಕ್ತಿ, ಸಂರಕ್ಷಣ ಶಕ್ತಿ, ಅಭಯ ಇತ್ಯಾದಿ ಇರುವುದು ಯಾವುದೋ ಅದು ಅಮ್ಮ. ಆದ್ರಿಂದ ನಾವು ಇವಾಗ ಅಮ್ಮ ಅನ್ನೋದಕ್ಕೊಂದು ಸಣ್ಣ ಲಕ್ಷಣ ಹೇಳಿಕೊಂಡ್ರೆ, ಈಗ ನೋಡಿ ನಾವು ಗೋವನ್ನ ಮಾತೆ ಅಂತೇವೆ ಅಲ್ವೇ, ಗೋಮಾತೆ. ಯಾಕೆ ಅವಳು ಗೋಮಾತೆ? ಹೆತ್ತ ತಾಯಿ ಮಗುವಿಗೆ ಹಾಲು ಊಡಿಸದೆ ಹೋದಾಗ ಯಾವ ಹಾಲು ನಮಗೆ ಆಸರೆಯಾಗಿ ಸಿಕ್ಕುತ್ತೆ? ಗೋವಿನ ಹಾಲು ಆಸರೆಯಾಗಿ ಸಿಕ್ಕುತ್ತೆ ಆ ಕಂದನ ಬೆಳವಣಿಗೆಗೆ ಅಲ್ವೇ. ಆದ್ರಿಂದ ಏನಾಯ್ತು? ಗೋವು ಮಾತೆಯಾಯಿತು. ಮತ್ತೆ ನಾವು ಗೋತತ್ವ ಎನ್ನುವುದು ಪ್ರಪಂಚಕ್ಕೆ ಯಾಕೆ ಬಂತು? ಅದನ್ನ ತತ್ವವನ್ನ ನೋಡ್ಕೊಂಡಿದ್ದೇವೆ. ಯಾಕೆ ಗೋವು ಬಂತು? ಯಜ್ಞ ಸಂರಕ್ಷಣೆಗಾಗಿ ಗೋವು ಬಂತು. ಯಜ್ಞ ಅನ್ನೋದು ಏನು ಮಾಡುತ್ತೆ? ಈ ಲೋಕನೂ ರಕ್ಷಣೆ ಮಾಡುತ್ತೆ, ಮುಂದಿನ ಲೋಕನೂ ರಕ್ಷಣೆ ಮಾಡುತ್ತೆ. ಅಂದ್ರೆ ದೇವತೆಗಳ ಲೋಕವನ್ನು ರಕ್ಷಿಸುತ್ತೆ, ಈ ಲೋಕನೂ ರಕ್ಷಿಸುತ್ತೆ. ಅಲ್ಲಿಗೆ ಏನಾಯ್ತು? ಗೋವು ಎನ್ನುವುದು ಈ ಒಂದು ರಕ್ಷಣಾ ಧರ್ಮದಿಂದ ಬಂದಿದೆ. ಮತ್ತೆ ಜೀವಿಗಳಿಗೆ ಈ ರಕ್ಷಣೆಯಿಂದ ಏನಾಗಿದೆ? ಒಂದು ಹಸು ಇದೆ ಅಂದ್ರೆ, ಇವತ್ತು ವಿಜ್ಞಾನಿಗಳು ಕೂಡ ಹೇಳ್ತಾರೆ, ಒಂದು ಹಸು ಇದೆ ಅಂದ್ರೆ ಎಷ್ಟೋ ಕಿಲೋಮೀಟರ್ ದೂರದವರೆಗಿನ ವಾತಾವರಣ ಶುದ್ಧವಾಗಿರುತ್ತೆ. ಅದರ ಒಂದು ಗಂಜಳ, ಅದರ ಇತ್ಯಾದಿಗಳಿಂದ, ಅದರ ಒಂದು ಇದರಿಂದನೇ ವಾತಾವರಣವೇ ಅಷ್ಟು ನಿರ್ಮಲವಾಗಿರುತ್ತೆ. ಅಲ್ಲಿಗೆ ನೋಡಿ ಎಷ್ಟೆಷ್ಟು ರಕ್ಷಣೆ. ಆದ್ರಿಂದ ನಾವು ಇವಾಗ ಅಮ್ಮ ಅಂತ ಕರೆದಿದ್ದರ ಇದನ್ನ ಕಲ್ಪನೆ ಮಾಡ್ಕೊಳ್ಳಿ ಮೊದಲು, ಆಗ ಅಮ್ಮನ ಕಲ್ಪನೆ ಅರ್ಥ ಆಗುತ್ತೆ. ಯಾವುದು ನಾವು ಕಾಣ್ತಾ ಇದ್ದೇವೆ ಅದನ್ನ ಕಣ್ಣೊಳಗೆ ತುಂಬಿಕೊಂಡ್ರೆ ಆಗ ಮುಂದಿಂದ ಅರ್ಥ ಆಗುತ್ತೆ. ಹಾಗಾಗಿ ಇದನ್ನ ಗೋಮಾತಾ ಅಂತ ಕರೀತೇವೆ. ಭೂಮಿಯನ್ನ ಭೂಮಿ ತಾಯಿ ಅಂತೇವೆ ಅಲ್ವೇ. ಭೂಮಿ ಯಾತಕ್ಕೆ ತಾಯಿ? ಈ ಗೋವಂಥವರಿಗೆ ಆಶ್ರಯ ಕೊಟ್ಟವಳು, ಗೋವನ್ನುವಂಥ ಮಾತೆಗೆ ಆಶ್ರಯ ಕೊಟ್ಟವಳು, ಗೋವಿಗೆ ಆಹಾರವಾಗಿ ಹುಲ್ಲು ಇತ್ಯಾದಿಗಳನ್ನ ಕೊಟ್ಟವಳು. ನಮಗೆ ಮಾನವರು ಯಾರು ಸೃಷ್ಟಿಯಾಗಿದ್ದಾರೆ ಅವರಿಗೆ ಆಹಾರವನ್ನ ಕೊಟ್ಟಿದ್ದಾಳೆ. ಖನಿಜಾದಿ ರೂಪಗಳಿಂದ ಬೇಕಾದ ವಸ್ತು ವಾಹನಗಳಿಗೆ ಅನುಕೂಲವಾಗುವ ಸಾಮಗ್ರಿಗಳನ್ನ ಕೊಟ್ಟಿದ್ದಾಳೆ. ಹಾಗೆ ಗಿಡಮರಗಳ ರೂಪದಿಂದ ವಸ್ತ್ರಾದಿಗಳಿಗೆ ಬೇಕಾದನ್ನ ಕೊಟ್ಟಿದ್ದಾಳೆ. ಆದ್ರಿಂದ ಆಚ್ಛಾದನಾದಿಗಳ ರೂಪದಲ್ಲಿ, ರಕ್ಷಾ ಕವಚಾದಿಗಳ ರೂಪದಲ್ಲಿ ಏನೇನೆಲ್ಲ ಕೊಟ್ಟಿದ್ದಾಳೆ ಅಮ್ಮ. ಆದ್ರಿಂದ ಅವಳು ಅಮ್ಮ, ಆದ್ರಿಂದ ಅವಳು ಭೂಮಿ ತಾಯಿ. ತಾಯಿಯನ್ನ, ದೇಶವನ್ನ ನಾವೇನಂತೇವೆ? ಭಾರತ ಮಾತಾ ಅಲ್ವೇ. ಅಂದ್ರೆ ಅಮ್ಮ ಅಂತ ಎಲ್ಲೆಲ್ಲಿ ಕರೀತೇವೆ ಗಮನಿಸ್ತಾ ಬನ್ನಿ. ಭಾರತದ ವೈಶಿಷ್ಟ್ಯನೇ ಅದು. ಎಲ್ಲರನ್ನ ಪೂಜೆ ಮಾಡ್ತಾರೆ ಅಂದ್ರೆ ಯಾಕೆ ಪೂಜೆ ಮಾಡ್ತಾರೆ? ಅವರಲ್ಲಿರುವ ಪೂಜ್ಯ ಭಾವನೆಯನ್ನ ಗುರುತಿಸಿದ್ದಾರೆ. ಪೂಜ್ಯ ಭಾವನೆಯನ್ನ ಗುರುತಿಸಿದ್ದಕ್ಕೆ ಅದಕ್ಕೊಂದು ನಮಸ್ಕಾರವನ್ನ ಹೇಳ್ತಾ ಇದ್ದಾರೆ. ಈಗ ಈ ಅಮ್ಮನ ಕಲ್ಪನೆ ಮಾಡಿ, ಈ ಎಲ್ಲ ಅಮ್ಮಗಳನ್ನ ಯೋಚನೆ ಮಾಡ್ತಾ ಬಂದಾಗ ಯಾವ ಯಾವ ಅಮ್ಮ ನಾವು ನಮಗೆ ಜ್ಞಾನದಾತೆಯಾಗಿದ್ದಾಳೆ? ಸರಸ್ವತಿ ಮಾತೆ. ಸಂರಕ್ಷಕಿಯಾಗಿದ್ದಾಳೆ ದುರ್ಗಾ ಮಾತೆ ಅಲ್ವೇ. ಹೀಗೆ ಯಾರು ಯಾರನ್ನ ಗಮನಿಸಿದರೂ ಕೂಡ ಯಾರು ಅಮ್ಮ ಅಂತ ನಾವು ಕರೀತಾ ಇದ್ದೇವೆ, ಆ ಅಮ್ಮ ಅನ್ನುವ ವಸ್ತು ನಮಗೆ ಪಾಲನೆಯ, ಪೋಷಣೆಯ, ಅಭಯದ ಒಂದು ಜಾಗ ಆಗಿದೆ. ಅದನ್ನು ಆಶ್ರಯಿಸಿ ಬಿಟ್ಟ ಮೇಲೆ ನಮಗೆ ಭಯ ಇಲ್ಲ, ಪೂರ್ಣವಾದ ಭದ್ರತೆ ಇದೆ. ಆದ್ರಿಂದ ಮಗು ಯಾರೋ ಏನೋ ಹೇಳಿದ್ರು, ಕೊನೆಗೆ ಅಪ್ಪನೇ ಹೇಳಿದ್ರು, ಬಂದು ಕೇಳುತ್ತೆ, ಅಮ್ಮ ಅಪ್ಪ ಹೇಳಿದ್ರು ಹೌದಮ್ಮ ಅಂತ ಬಂದು ಕೇಳುತ್ತೆ. ಅಂದ್ರೆ ಅಮ್ಮನಲ್ಲಿ ಅಷ್ಟು ವಿಶ್ವಾಸ. ಈಗ ಅಮ್ಮನಂತ ವಿಶ್ವಾಸದ ವಸ್ತು ಕೂಡ. ಆದ್ರಿಂದ ನಾವು ಯಾರನ್ನ ಆಶ್ರಯಿಸಿದರೆ ನಮಗೆ ಭದ್ರತೆ ಇದೆ, ಯಾರನ್ನ ಆಶ್ರಯಿಸಿದರೆ ಸಂರಕ್ಷಣೆ ಇದೆ, ಯಾರನ್ನ ಆಶ್ರಯಿಸಿದರೆ ವಿಶ್ವಾಸ ಇದೆ, ನಮ್ಮನ್ನ ಕಾಪಾಡ್ತಾರೆ ಅನ್ನುವ ಭರವಸೆ ಇದೆ. ಆ ಎಲ್ಲ ಯಾವ ವಸ್ತುನೋ ಅದು ಅಮ್ಮ. ಆದ್ರಿಂದ ಶ್ರೀಮಾತಾ ಅನ್ನುವುದಾಗಿ ಆರಂಭದಲ್ಲಿ ಮಾತಾ ಇದ್ರು, ಮಧ್ಯದಲ್ಲಿ ನಮ್ಮಲ್ಲಿ ಹೇಳ್ತಾರೆ ಆದಿ ಮಧ್ಯ ಅಂತ್ಯದಲ್ಲಿ ಒಂದೇ ವಸ್ತುವನ್ನ ಯಾಕೆ ತರ್ತಾರೆ ಅಂದ್ರೆ ಅದರ ಒಂದು ಧರ್ಮ ಹರ್ಕೊಂಡಿದೆ ಅಂತ, ಅದರ ಧರ್ಮ ನಿರಂತರವಾಗಿದೆ ಅನ್ನುವುದಕ್ಕೆ. ಆದಿಯಲ್ಲಿ ಮಂಗಳ, ಮಧ್ಯದಲ್ಲಿ ಮಂಗಳ, ಅಂತ್ಯದಲ್ಲಿ ಮಂಗಳ, ಹೀಗೆ ಮಾಡುವಾಗಲೂ ಕೂಡ ಅದರ ಉದ್ದೇಶ ಅದೇ. ಆ ಮಂಗಳ ಧರ್ಮ, ಆ ಮಂಗಳ ಭಾವ ಆದ್ಯಂತವಾಗಿ ಅನುಸ್ಯೂತವಾಗಿ ಹರ್ಕೊಂಡು ಬರ್ತಾ ಇದೆ ಅನ್ನುವ ಭಾವನೆ. ಹಾಗಾಗಿ ಆದಿಯಲ್ಲಿ ಬಂದಂಥ ಅಮ್ಮ ಈಗ ಮಧ್ಯದಲ್ಲಿ ಕೂಡ ಬಂದಿದ್ದಾಳೆ, ಒಂದು ಮಾತಾ ಅನ್ನುವ ಅರ್ಥ. ಇನ್ನು ಈಗ ನಾವು ಹೇಳಿಕೊಂಡು ಬರ್ತಿರೋದು ಏನಾಗಿದೆ? ಮಂತ್ರವಾಗಿದೆ. ಎಲ್ಲಿಂದ? ಗಾಯತ್ರಿ, ವ್ಯಾಕೃತಿ, ಈ ದ್ವಿಜವೃಂದ ನಿಷೇವಿತ, ಅಲ್ಲಿಂದ ಮಂತ್ರವನ್ನ ನಾವು ಹೇಳ್ತಾ ಇದ್ದೇವೆ.
ಮತ್ತೆ ಅದರಲ್ಲಿ ಇಲ್ಲಿ ಬಂದಾಗ ಮಾಲಿನಿ ಅನ್ನುವಲ್ಲಿ ಅಕ್ಷರಗಳನ್ನೆಲ್ಲ ಹೇಳಿದ್ದೇವೆ. ಅಕ್ಷರಗಳು ಮಂತ್ರ ಅಂದಿದ್ದೇವೆ. ನಿನ್ನೆ ಹೇಳುವಾಗ ಅನ್ನುವುದನ್ನು ಸೇರಿಸ್ತಾ ಅಂ, ಆಂ, ಇಂ, ಈಂ, ಊಂ ಹೀಗೆ ನಾವು ಹೇಳ್ತಾ ಎಂ, ರಂ, ಲಂ ಎಲ್ಲವನ್ನ ಮಂತ್ರವಾಗಿ ಹೇಳಿದ್ದೇವೆ. ಮತ್ತೆ ಒಂದೊಂದು ಅಕ್ಷರಕ್ಕೂ ಒಂದು ಅಧಿದೇವತೆ ಇದೆ. ಅದನ್ನ ನಾವು ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಆದ್ರಿಂದ ಒಂದು ಇದರಲ್ಲಿ ಹೇಳುವಾಗ ಎಂ ವಾಯುವಾತ್ಮನೆ, ರಂ ಅಗ್ನಿಯಾತ್ಮನೆ, ಲಂ ಪೃಥಿವಿಯಾತ್ಮನೆ, ಹೀಗೆ ಒಂದೊಂದು ಎಂ ಇವೆಲ್ಲ ಅಕ್ಷರಗಳಿಗೆ ಒಂದೊಂದು ದೇವ ಇದೆ. ಆ ದೇವ ಸ್ವರೂಪವನ್ನ ನಾವು ಕಲ್ಪನೆ ಮಾಡಿಕೊಂಡು ಈಗೇನು ಹೇಳಿದ್ವಿ, ಅಕ್ಷರಗಳನ್ನ ಇದು ಮಂತ್ರ ಅಂತ ಹೇಳ್ತಿದ್ವಿ. ಈಗ ಈ ಎಲ್ಲ ಮಂತ್ರಗಳಿಗೆ ಮಂತ್ರದ ಹಿನ್ನೆಲೆ ಇದೆ ಅಲ್ವಾ. ಆದ್ರಿಂದ ಎಲ್ಲ ಮಂತ್ರಗಳು, ಎಷ್ಟು ರಾಶಿ ಮಂತ್ರಗಳಿದೆ, ಎಲ್ಲ ಮಂತ್ರಗಳು ರಕ್ಷಣೆ ಮಾಡುತ್ತೆ. ಈಗ ನಾವು ಹೇಳಿದ್ವಲ್ಲ, ಗೋಮಾತ, ಭೂಮಾತ, ಹೀಗೆ ಎಲ್ಲಾ ಮಾತನೂ ರಕ್ಷಣೆ ಮಾಡುತ್ತೆ. ಎಲ್ಲರ ಮನೆಯಲ್ಲಿರುವ ಅಮ್ಮನೂ ಕಾಪಾಡ್ತಾಳೆ, ಎಲ್ಲರ ಅಮ್ಮನೂ ಕಾಪಾಡ್ತಾಳೆ. ಆ ಎಲ್ಲರ ಅಮ್ಮನಿಗೆ ಅಮ್ಮನಾಗಿ ಹಾಗೆ ಇರುವ ಅಂ, ಆಂ, ಇಂ, ಇಂ ಅಂತ ಏನೇನು ಅಕ್ಷರ ಮಾಲಿಕೆಗಳು ಮಂತ್ರವಾಗಿದೆ, ಆ ಎಲ್ಲ ಮಂತ್ರಗಳಿಗೆ ಮಂತ್ರದ ಸ್ಥಾನದಲ್ಲಿ, ಎಲ್ಲ ಮಂತ್ರಗಳಿಗೆ ಮಂತ್ರತ್ವವನ್ನ ಕೊಡುವ ತಾಯಿಯಾಗಿ, ಮಂತ್ರಗಳಿಗೆ ಮಂತ್ರತ್ವ ಎಲ್ಲಿಂದ ಬರುತ್ತೆ? ಮಂತ್ರ ಅಂದ್ರೆ ನಾವೇನು ಹೇಳಿದ್ದೇವೆ, ಹೇಳ್ತಾನೇ ಇದ್ರೆ ಅದು ರಕ್ಷಕ ತತ್ವ ಆಗುತ್ತೆ ಅಂತ ಹೇಳಿದ್ದೇವೆ. ರಕ್ಷಕ ತತ್ವ ತಾನೇ ಅಮ್ಮ. ಆ ಸದಾ ಹೇಳ್ತಾನೆ ಇದ್ರೆ ಆ ಹೇಳ್ತಾ ಇರುವುದು ರಕ್ಷಣೆ ಆಗೋದು ಎಲ್ಲಿಂದ? ಆ ಶಕ್ತಿ ಯಾರೋ ಕೊಡ್ಬೇಕಲ್ವಾ? ಆ ಶಕ್ತಿ ಎಲ್ಲಿಂದ ಬಂತು? ಅಕಾರ, ಈಗ ನಾವು ಹೇಳಿದ್ವಿ ಇದು ಶಾಶ ಸಾವ ಅನ್ನುವುದು ಮೂಲಾಧಾರದಲ್ಲಿ ಬಂತು. ಅದು ಎಲ್ಲಿಂದ ಬಂತು? ಪ್ರಾಣದಿಂದ ಬಂತು. ಪ್ರಾಣ ಎಲ್ಲಿಂದ ಬಂತು ಅಲ್ವಾ? ಹೀಗೆ ನೋಡಿದಾಗ ವಾಯುವಿನಿಂದ ಬಂತು. ವಾಯು ಎಲ್ಲಿಂದ ಬಂತು? ಪಂಚಭೂತಾತ್ಮಗಳಿಂದ ಬಂತು. ಪಂಚಭೂತಾತ್ಮಕಗಳು ಎಲ್ಲಿಂದ ಬಂತು? ತಾಯಿಯಿಂದ ಬಂತು, ಪರಬ್ರಹ್ಮ ವಸ್ತುವಿನಿಂದ ಬಂತು. ಆದ್ರಿಂದ ಈಗ ಈ ಎಲ್ಲ ಹಿಂದಕ್ಕೆ ಬನ್ನಿ, ಅಥವಾ ಇಲ್ಲಿಂದ ಹಿಂದಕ್ಕೆ ಹೋಗಿ, ಎಲ್ಲಕ್ಕೆ ಮೂಲಳಾಗಿ ನಿಂತಿರುವವಳು ಯಾರು? ಅಮ್ಮ. ಅವುಗಳಿಗೆ ಶಕ್ತಿ ಕೊಟ್ಟಿರುವವಳು ಯಾರು? ಅಮ್ಮ. ಅಕ್ಷರ ಉಚ್ಚಾರಣೆಗೆ ಅಗತ್ಯವಾದ ಪ್ರಾಣಶಕ್ತಿ ಅಮ್ಮ, ಪ್ರಾಣಶಕ್ತಿಗೆ ಮೂಲವಾದ ವಾಯುಶಕ್ತಿ ಅಮ್ಮ, ವಾಯುಶಕ್ತಿಗೆ ಮೂಲವಾದ ಪಂಚಭೂತಾತ್ಮಕ ಅಮ್ಮ, ಪಂಚಭೂತಾತ್ಮಕಗಳ ಶಕ್ತಿಯಾಗಿ ನಿಂತಿರುವ ಅಮ್ಮ. ಆದ್ರಿಂದ ಪ್ರತಿಯೊಂದು ಅಕ್ಷರವೂ ಕೂಡ, ಅಕ್ಷರದಲ್ಲಿ ಮಂತ್ರಶಕ್ತಿ ಬರಬೇಕಾದ್ರೆ, ಅದು ನಮ್ಮನ್ನ ಕಾಪಿಡಬೇಕಾದ್ರೆ, ಆ ಕಾಪಿಡುವ ಶಕ್ತಿ ಆ ಮಂತ್ರ ಮಾತೃಕಾ. ಈಗ ಅರ್ಥ ಆಗ್ತಿದೆ. ಮಂತ್ರ ಮಾತೃಕಾ ವರ್ಣಮಾಲಾ ಹೀಗೆಲ್ಲ ಹೇಳ್ತಾರೆ. ಮಂತ್ರ ಮಾತೃಕಾ ಸ್ತೋತ್ರಗಳೇ ಇದೆ. ಆದ್ರಿಂದ ಇಲ್ಲಿ ಈ ತಾಯಿ ಯಾವುದನ್ನ ಮಾಲಿನಿ ಹಂಸಿನಿಯಲ್ಲಿ ಅಕ್ಷರವಾಗಿ ಕಂಡೆವು, ಆ ಎಲ್ಲ ಅಕ್ಷರಗಳಲ್ಲಿ ಮಂತ್ರಶಕ್ತಿಯನ್ನ ಕಂಡೆವು. ಆ ಎಲ್ಲ ಮಂತ್ರಶಕ್ತಿಗಳಿಗೆ ಅಮ್ಮ ಆಗಿ ನಿಂತವಳು ಮಾತಾ. ಆದ್ರಿಂದ ಈಗ ಮಾಲಿನಿ, ಹಂಸಿನಿ, ಮಾತಾ ಎನ್ನುವುದಾಗಿ ಮಾತಾ ಅನ್ನುವುದನ್ನ ಇಟ್ಕೊಂಡು, ಇನ್ನು ಇದು ಮಂತ್ರ ಅಂದಾಗ ನಾವೇನು ಹೇಳಿದ್ವಿ, ನಮ್ಮನ್ನ ರಕ್ಷಿಸುತ್ತೆ ಅಂತ. ರಕ್ಷಿಸೋದು ಔಷಧ. ಯಾವುದು ನಮ್ಮನ್ನ ರಕ್ಷಿಸುತ್ತೆ, ಕಾಪಾಡುತ್ತೆ, ಅದು ಔಷಧ. ಔಷಧ ಅಂದ್ರೆ ಮೆಡಿಸಿನ್ ಅಂತಾನೆ ಅಲ್ಲ. ಯಾವುದು ನಮ್ಮನ್ನ ಈಗ ರೋಗ ರುಜಿನಗಳಿಂದ ಕಾಪಾಡುತ್ತೆ, ಆದ್ರಿಂದ ಅದು ಔಷಧ. ಅನ್ನ ಹಸಿವಿನಿಂದ ಕಾಪಾಡುತ್ತೆ, ಆದ್ರಿಂದ ಔಷಧ. ಈಗ ತೃಷ್ಣಾ ಎನ್ನುವುದು ಒಂದು ರೋಗ. ಶಂಕರಾಚಾರ್ಯರು ಅದನ್ನ ಹೇಳ್ತಾರೆ. ಆ ರೋಗವನ್ನ ಹೇಗೆ ನಿವಾರಣೆ ಮಾಡಿಕೊಳ್ಬೇಕು? ಪ್ರತಿದಿನಂ ಭಿಕ್ಷೌಷಧಂ. ನೋಡಿ, ಅಲ್ಲಿ ಭಿಕ್ಷೆ ಅನ್ನೋದು ಔಷಧ. ಅಂದ್ರೆ ಊಟ ಎನ್ನುವುದು ಒಂದು ಔಷಧ. ಆಗ ನಾವು ಊಟಕ್ಕೆ ಕೊಡುವ ಸ್ಥಾನ ನೆನಪು ಮಾಡಿಕೊಳ್ಬೇಕು. ಬಾಯಿ ಚಪಲದ ಊಟ ಅಲ್ಲ. ಆ ಊಟ ಎನ್ನುವುದು ನಮ್ಮ ಶರೀರ ಧರ್ಮ ಪೋಷಕವಾಗಬೇಕು. ಯಾವುದೋ ನಿಮ್ಮ ಶರೀರ ಧರ್ಮಕ್ಕೆ ಪೋಷಕವಾಗಿರುವ ಊಟ ನಿಮ್ಮನ್ನ ರಕ್ಷಿಸಬಹುದು. ಅವರು ಅದನ್ನು ತಿಂತಾರೆ, ನಾನು ಯಾಕೆ ತಿನ್ಬಾರ್ದು, ನಾನು ತಿಂತೇನೆ ಅನ್ನುವುದಲ್ಲ. ಯಾಕೆಂದ್ರೆ ನನ್ನ ಶರೀರಕ್ಕೆ ಅದು ಔಷಧಿ ಅಲ್ಲ. ಒಬ್ಬರಿಗೆ ಆದ ಔಷಧಿ ಇನ್ನೊಬ್ಬರಿಗೆ ಔಷಧಿ ಆಗಬೇಕಾಗಿಲ್ಲ. ರೀ ಡಾಕ್ಟ್ರು, ನನಗೆ ಗ್ಯಾಸ್ ತುಂಬ ಆಗಿದ್ದಾಗ ಪ್ಯಾಂಟಿ ತಗೊಂಡ್ರು, ನಾನು ಅದು ತಗೊಂಡು ನೀವು ತಗೊಳ್ರಿ. ಹಾಗೆ ಅವರಿವರ ಮಾತಿಂದ ಅದೇ ತಗೊಳ್ಳೋದಲ್ಲ. ನಿನಗೆ ಯಾಕೆ ಅಸಿಡಿಟಿ ಆಯಿತು, ನಿನ್ನ ಅಸಿಡಿಟಿಗೆ ಇವನ ಅಸಿಡಿಟಿಗೆ ಏನು ವ್ಯತ್ಯಾಸ ಇದೆ? ಎಲ್ರಿಗೂ ರ್ಯಾಂಟ್ ಹಾಕು, ಎಲ್ರಿಗೂ ಪ್ಯಾಂಡಿ ಎಲ್ಲ ಕೆಲಸ ಮಾಡಲ್ಲ. ಅವ್ರಿಗೆ ಗೊತ್ತಿರುತ್ತೆ. ನಾವು ವೈದ್ಯರನ್ನ ಆಶ್ರಯಿಸದೆ ಹೋದರೆ
ಒಬ್ಬರ ಬಾಯಿಂದ ಒಬ್ಬರಿಗೆ ಔಷಧ ಆಗಿದ್ದು, ಇವರಿಗೆ ಔಷಧ ಆಗಿದ್ದು ನಮ್ಗೆ ವಿಷ ಆಗ್ಬೋದು. ಯಾರೋ ಒಬ್ಬರದು ನಾನು ಕೇಳಿದ್ದೇನೆ, ಹಲ್ಲು ನೋವಿಗೆ ನನಗೆ ಡಾಕ್ಟ್ರು ಈ ಔಷಧಿ ಕೊಟ್ಟರು, ಈ ಮಾತ್ರೆ ಕೊಟ್ಟರು ಅಂತ. ಯಾರೋ ಪಾಪ ಅವ್ರೇನು ಕೇಳಾಗ್ಲಿ ಅಂತ ಹೇಳಲಿಲ್ಲ, ಅವರು ನುಂಗಿದ್ದವರಿಗೆ ಪ್ರಾಣಾಪತ್ತೆ ಬಂದುಬಿಡ್ತು. ಅಂದ್ರೆ ಆ ರೀತಿಯಾಗಿ ಒಬ್ಬರಿಗೆ ಔಷಧ ಆಗಿದ್ದು ಒಬ್ಬರನ್ನು ಕಣ್ಣಾರೆ ಕಂಡಿರೋದಿದು. ಒಬ್ಬರಿಗೆ ಔಷಧ ಆಗಿದ್ದು ಒಬ್ಬರಿಗೆ ಅಮೃತ ಆಗಕ್ ಸಾಧ್ಯ ಇಲ್ಲ. ಒಬ್ಬೊಬ್ಬರದು ಒಂದೊಂದ್ ಥರ. ಇಷ್ಟು ಈ ವಿಷಯ ಹೇಳ್ತಿರೋದ ಅರ್ಥ ಏನು? ಆಹಾರ ಭಿಕ್ಷ ಔಷಧ ಅನ್ನುವಾಗ ಈಗ ಸುಮಾರು ನಮ್ಮ ಜನರೇಷನ್ ಬಿಟ್ಬಿಡಿ, ನಮ್ಮ ಜನರೇಷನ್ ಅನ್ನು ಸೇರಿಸ್ಕೊಂಡ್ರು ತಪ್ಪಿಲ್ಲ. ಆತವ್ರನ್ನು ನೋಡ್ತಾ ಇದ್ದೇನೆ. ಅವರು ತಿಂತಾರೆ, ಇವರು ಮಾಡ್ತಾರೆ, ಹಾಗೆ ಅದನ್ನೇ ನೋಡಿ ಅವ್ರು ಇಷ್ಟು ತಿಂತಾರೆ, ಅವ್ರು ಅಷ್ಟು ತಿಂತಾರೆ, ಅವ್ರು ಅದು ತಿಂತಾರೆ, ಇವ್ರಿಗೆ ತಿಂತಾರೆ, ನಾವು ಬೀದಿ ಅದು ನಮಗಲ್ಲ ಅಲ್ವಾ? ಅವರಿಗೆ ಅದು ಔಷಧಿ ಇರಬಹುದು, ಅದವರಿಗೆ ಆನಂದ ಇರಬಹುದು, ಅದವರಿಗೆ ಅಮೃತ ಇರಬಹುದು. ನನ್ನ ಔಷಧ ಯಾವುದು, ನನ್ನ ಅಮೃತ ಯಾವುದು, ಅದನ್ನ ನಾನು ತಗೊಂಡಾಗ ಅದು ನನಗೆ ಔಷಧ ಆಗತ್ತೆ. ಅದಕ್ಕೋಸ್ಕರ ಶಂಕರಾಚಾರ್ಯರು ಔಷಧ ಎಂಬುದಾಗಿ ಹೇಳಿದ್ದಾರೆ. ಹಸಿವು ಎಂಬುದು ಒಂದು ರೋಗ. ಆ ಹಸಿವು ಎಂಬ ರೋಗಕ್ಕೆ ಔಷಧಿ ಯಾವುದು ಅಂದ್ರೆ ಅನ್ನ. ಆ ಅನ್ನ ಎಂಬುದು ನಿನಗೆ ಒಂದು ಔಷಧಿ ಆಗಿರ್ಬೋದು, ನನಗೆ ಒಂದು ಔಷಧಿ ಆಗಿರ್ಬೋದು. ಮತ್ತೆ ಈ ಔಷಧಿ ತತ್ವ ಈಗ ಅರ್ಥ ಆಯ್ತಾ? ಔಷಧಿ ಅಂದ್ರೆ ಏನು ಅಂತ. ಯಾವುದು ನಮ್ಮನ್ನ ಕಾಪಿಡುತ್ತೆ, ಈಗ ನಾವು ಹೇಳ್ಕೊಂಡು ಬರ್ತಿರೋದೇ ಕಾಪಿಡೋದು, ರಕ್ಷಿಸೋದು. ಆ ಕಾಪಿಡುವುದು ಒಬ್ಬೊಬ್ಬರಿಗೆ ಒಂದೊಂದು ಅಂತಾದಾಗ, ಈಗ ಒಂದೇ ಗುಳಿಗೆಯನ್ನ ಒಂದು ಕಾಲದಲ್ಲಿ ಎಂಥದ್ದು ಒಂದು ಗುಳಿಗೆ ಇರ್ತಿತ್ತು, ಒಂದು ಸುತ್ತಿದ್ರೆ ಒಂದು ರೋಗಕ್ಕೆ ಔಷಧಿ. ಅದೇ ಗುಳಿಗೆನೆ 2 ಬಾರಿ 3 ಬಾರಿ ಸುತ್ತಿದ್ರೆ ಒಂದು ರೋಗಕ್ಕೆ ಔಷಧಿ. ಅದ್ರ ಹೆಸರು ಬಾಯಿಗೆ ಬರ್ತಿಲ್ಲ. ಅದು ಅಂದ್ರೆ ಆ ಥರ ತಯಾರು ಮಾಡೋರು ಇವಾಗ ಹೊರಟೋಗಿದ್ದಾರೆ. ಆ ರೀತಿ ಒಂದು ಗುಳಿಗೆಯಲ್ಲೇ ಅದು ಎಷ್ಟು ಸುತ್ತಿ ತೆಗೆದರೆ ಅದು ಔಷಧಿ ಆಗತ್ತೆ. ಈ ರೋಗಕ್ಕೆ ಯಾವ ಔಷಧಿ, ಆ ರೀತಿಯಾದಂಥ ಔಷಧಿಗಳಿದೆಯಲ್ಲ. ಆದ್ರಿಂದ ಈಗ ಆ ಔಷಧಿ ತಯಾರು ಮಾಡೋದು ಹೇಗೆ? ಯಾವುದೇ ಒಂದು ಆಯುರ್ವೇದ ಆಗಲಿ, ಹೋಮಿಯೋಪತಿ ಆಗಲಿ, ಯಾವುದೇ ಔಷಧಿ ತಯಾರು ಮಾಡುವಾಗ ಯಾವುದನ್ನ ತಗೊಂಡಿದ್ದಾರೆ? ಗಿಡಮೂಲಿಕೆಗಳನ್ನ ನಾವು ಔಷಧಿ ಅಂದಿದ್ದೇವೆ, ಹಿಂದೆ ಹೇಳ್ಕೊಂಡಿದ್ದೇವೆ. ಆದ್ರಿಂದ ಆ ಗಿಡಗಳನ್ನ ತೆಗೆದು ಅದರ ರಸವನ್ನ ಜಜ್ಜಿ ಕುಟ್ಟಿ ಅದನ್ನ ಪಾಕಕ್ಕೆ ಹಾಕಿ, ಪಾಕದಲ್ಲಿ ಎಲ್ಲವನ್ನೂ ಒಂದೇ ರೀತಿ ಪಾಕ ಮಾಡಲ್ಲ. ಕೆಲವನ್ನ ಬೆಂಬೂದಿಯಲ್ಲಿ ಪಾಕ ಮಾಡ್ತಾರೆ, ಕೆಲವನ್ನ ಸುತ್ತಲೂ ಕೆಂಡ ಹಾಕಿ ಒಳಗಡೆ ಒಂದು ಪಾತ್ರೆ ಇಟ್ಟು, ಪಾತ್ರೆ ಒಳಗೆ ಇನ್ನೊಂದು ಪಾತ್ರೆ ಇಟ್ಟು ಭಸ್ಮ ತಯಾರು ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ. ಇಷ್ಟು ಭಸ್ಮ ತಯಾರು ಅಂದ್ರೆ ಒಂದೊಂದು ವಿಧಾನ ಇದೆ. ಇಷ್ಟು ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ತಾಯಿ ನಮಗೆ ಈ ಮಂತ್ರಗಳನ್ನು ಬಿಟ್ಟಿ ಕೊಟ್ಟಿಲ್ಲ, ಅದು ನಾವು ತಗೊಳ್ಬೇಕಾಗಿರೋದು. ಅಮ್ಮನ್ನುವ ಒಂದು ಅಕ್ಷರ ಬಾಯಲ್ಲಿ ಬರಬೇಕಾದ್ರೆ ನಮ್ಗೆಲ್ಲ ಇವತ್ತು ಕೃಪೆ ಇದೆ, ನಾವು ಆಡ್ತಾ ಇದ್ದೇವೆ. ಯಾವ ಮಗು ಮಾತಾಡಲ್ಲ, ಮಾತಾಡದೆ ಇರೋ ಮಗು ಬಾಯಲ್ಲಿ ಮಾತು ಬರೆಸೋದಕ್ಕೆ ಅಮ್ಮ ಕಷ್ಟಪಡ್ತಾಳಲ್ಲ, ಆ ತಾಯಿಗೆ ಗೊತ್ತು ಒಂದು ಅಕ್ಷರ ಮಗು ಬಾಯಲ್ಲಿ ಆಡಿದ್ರೆ ಆನಂದ ಪಟ್ಟು ಬಿಡ್ತಾಳೆ ಅಲ್ವೇ? ಆ ಅಕ್ಷರ ಅಮ್ಮ ನಮಗೆ ಕೊಟ್ಟಿರೋದು ಹೇಗೆ ಬಿಟ್ಟಿ ಬಂದಿಲ್ಲ. ಅದರ ಮರ್ಮ ತಗೊಳ್ಬೇಕು, ಅದರ ಘನತೆ ತಗೊಳ್ಬೇಕು. ಆದ್ರಿಂದ ಒಂದು ಔಷಧಿ ತಯಾರು ಮಾಡಬೇಕಾದ್ರೆ ಕುಟ್ಟಿ, ಜಜ್ಜಿ, ತಿರುವಿ, ರಸ ಹಿಂಡಿ, ಪಾಕ ಹಾಕಿ, ಅದನ್ನ ಪುಟಕ್ಕಿಟ್ಟು ಏನೇನೆಲ್ಲ ಮಾಡಿ ತಯಾರು ಮಾಡ್ತಾರೆ. ಹಾಗೆ ಅಮ್ಮ ಈಗ ಎಷ್ಟು ನಾಮಗಳು ಬಂದವಲ್ಲ, ನಾವು 457 ನಾಮದವರೆಗೆ ಬಂದಿದ್ದೇವಲ್ಲ, ಒಂದೊಂದು ನಾಮದಲ್ಲಿ ಅಂಥ ಔಷಧಿ ಇಟ್ಟಿದ್ದಾಳೆ ಅಮ್ಮ. ಪ್ರತಿಯೊಬ್ಬರಿಗೆ ಒಂದು ಔಷಧಿ ಇದೆ, ಪ್ರತಿಯೊಂದು ಮಂತ್ರ ತುಂಬಿಟ್ಟಿದ್ದಾಳೆ. ಆದ್ರಿಂದ ಅಮ್ಮ ಮಾತಾ ಔಷಧಿ ರೂಪದಲ್ಲಿ ನಮ್ಮನ್ನ ಕಾಪಿಡ್ತಾ ಇದ್ದಾಳೆ. ಶಾರೀರಿಕವಾಗಿ ಕಾಪಿಡ್ತಾ ಇದ್ದಾಳೆ, ಆಂತರಂಗಿಕವಾಗಿ ಒಳಗಡೆ ನಮಗೆ ಒಂದು ಬಾಧೆನಾ? ಬರೀ ಹಸಿವು ಬಾಯಾರಿಕೆ ಒಳಗಿನ ಬಾಧೆ. ಹಸಿವು ಬಾಯಾರಿಕೆಯಿಂದ ಜೀರ್ಣ ಆಗದೆ ಇರೋದು ಇನ್ನೊಂದು ಬಾಧೆ. ಜೀರ್ಣ ಆಗಿದ್ದು ರಕ್ತಗತವಾಗಿ ಜಾಸ್ತಿ ಆದರೆ ಅದು ಬಾಧೆ, ಕಡಿಮೆ ಆದರೆ ಅದು ಬಾಧೆ ಅಲ್ವಾ? ಎಷ್ಟು ವಿಧವಾದ ಬಾಧೆಗಳನ್ನ ಆಹಾರ ರೂಪದಲ್ಲಿ ಕೊಟ್ಟು ಅಮ್ಮ ನಮ್ಮನ್ನ ಕಾಪಿಡ್ತಾ ಇದ್ದಾಳೆ. ಆ ಎಲ್ಲ ಈ ನಾಮಗಳಲ್ಲಿ ಮಂತ್ರ ರೂಪದಲ್ಲಿ ಇದೆ ಅಲ್ವಾ? ಎಂಥ ಮಹಾಮಹಿಮಾನ್ವಿತೆ ಅಮ್ಮ. ಈಗ ನಮಗೆ ಆ ಅಮ್ಮ ಎನ್ನುವ ನಾಮದ ಒಂದು ಚೈತನ್ಯ ನೆನಪಾದರೆ ಗೊತ್ತಾಗುತ್ತೆ. ಆದ್ದರಿಂದ ಅಮ್ಮ ಮಾತಾ. ಇಲ್ಲಿ ಮಧ್ಯದಲ್ಲಿ ಮಾತಾ ಯಾಕೆ ಬಂದ್ಲು ಅಂದ್ರೆ, ಮಂತ್ರ ಮಾತೃಕಾ ವರ್ಣ ರೂಪದಲ್ಲಿ ಬಂದು ಮಾಲಿನಿ ಹಂಸಿನಿಯ ಗಾಯತ್ರಿಯಿಂದ ಧರ್ಮದಲ್ಲೇ ಬಂದಿದ್ದಾಳೆ. ಅವಳು ಈಗ ಮಾಲಿನಿ ಹಂಸಿನಿಯಾಗಿ ಪ್ರತಿ ವರ್ಣದಲ್ಲಿ, ಪ್ರತಿ ನಾಮದಲ್ಲಿ ಆ ಒಂದು, ನಾವು ಅದನ್ನು ಹೇಳಿದ್ದೇವೆ, ನಾಮವನ್ನ ತಾನು ತಯಾರು ಮಾಡಿಕೊಂಡ್ಲು.
ಯಾರೋ ಅವಳಿಗೆ ಆ ತಯಾರು ಮಾಡಿದ್ದು ಯಾಕೆ? ತನ್ನ ಜೀವಿಗಳ ಉದ್ಧಾರಕ್ಕೆ. ನಾಮಗಳಲ್ಲಿ ತನ್ನ ಸರ್ವಶಕ್ತಿ ತುಂಬಿಟ್ಟಿದ್ದಾಳೆ. ಒಂದೊಂದು ನಾಮದಲ್ಲೂ ತತ್ರಾರ್ಪಿತ ನಿಜ ಸರ್ವಶಕ್ತಿ. ಅಮ್ಮ ನಾನು ವ್ರತ ನೇಮ ಮಾಡ್ಲಾರೆ, ಅಮ್ಮ ನಾನು ಔಷಧಿ ತಗೊಳ್ದೆ, ಆಹಾರ ತಗೊಳ್ದೆ, ಔಷಧಿ ತಗೊಳಕ್ಕಾಗಲ್ಲ, ಔಷಧಿ ತಗೊಳ್ದೆ ನನ್ಗಿರಕ್ಕಾಗಲ್ಲ, ಆದ್ರಿಂದ ನಾನು ಪೂಜೆ ಬೇಡ ಕಂದ. ಯಾವಾಗ ಬೇಕಾದ್ರೂ ನಾಮ ಹೇಳಪ್ಪ. ಸ್ನಾನ ಮಾಡಿಲ್ವಾ? ಆಯ್ತಪ್ಪ ನಾಮ ಹೇಳು. ನೀನು ಎಲ್ಲೋ ಇದೆಯಾ? ಆಯ್ತು ಹೇಳು. ಟ್ರೈನಲ್ಲಿ ಇದೆಯಾ? ಆಯ್ತು ಹೇಳು. ಅಂಥ ಒಂದು ನಾಮ ಅನ್ನುವ ಮಹಾಮಹಿಮ ಶಕ್ತಿಯನ್ನ ತಾಯಿ ಕೊಟ್ಟಿದ್ದು ಯಾಕೆ? ಯಾವ ಜೀವಿಗಳನ್ನ ಸೃಷ್ಟಿ ಮಾಡಿದಾಳೆ ಅವುಗಳ ರಕ್ಷಣೆಗೆ. ಆದ್ರಿಂದ ಅಮ್ಮ ಅನ್ನುವ ಆ ತತ್ವ ಇಲ್ಲಿ ಅಷ್ಟು ಅಗಾಧವಾದ ತತ್ವದಿಂದ ಕೂಡಿಟ್ಕೊಂಡು ಆ ಎಲ್ಲ ಒಂದು ತತ್ವಗಳನ್ನು ಬೆರೆಸಿಕೊಂಡು ಅಮ್ಮ ಎಲ್ಲ ಜೀವಿಗಳ ರಕ್ಷಣೆಯಾಗಿದ್ದಾಳೆ. ಆದ್ರಿಂದ ಅವಳು ಮಾತಾ. ಹಾಗಾಗಿ ಮಾತಾ ಎನ್ನುವುದು ಇವತ್ತಿನ ತಿಥಿ ದೇವತೆಯ ಹೆಸರು ಕೂಡ. ಇವತ್ತು ದಶಮಿ ತಿಥಿ ಇದೆಯಲ್ಲ, ಈ ದಶಮಿ ತಿಥಿಯ ದೇವತೆಯ ಹೆಸರು ಕೂಡ ಮಾತಾ. ದಶಮಿ ಎನ್ನುವುದು ಒಂದು ವಿಶಿಷ್ಟವಾದ ಶಕ್ತಿಶಾಲಿಯಾದ ತಿಥಿ. ಎಲ್ಲರ ಅನುಭವದಲ್ಲಿ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಯಾವುದಾದರೂ ಕಾರ್ಯವನ್ನು ಆರಂಭ ಮಾಡುವಾಗ ದಶಮಿ ತಿಥಿಯಲ್ಲಿ ಆರಂಭ ಮಾಡಬೇಕು ಅಂತಾರೆ. ಅಂದರೆ ಅದು ವಿಜಯವನ್ನು ಕರುಣಿಸಿಕೊಡುವಂಥದ್ದು. ಆದ್ರಿಂದ ಮಾತಾ ಎನ್ನುವುದು ಏನೇನನ್ನ ಕೊಡಿಸ್ಕೊಡ್ತು? ಇಲ್ಲಿವರೆಗೆ ರಕ್ಷಣೆಯನ್ನ ಕೊಡ್ತು, ಭದ್ರತೆಯನ್ನ ಕೊಡ್ತು, ಇತ್ಯಾದಿ ಔಷಧಿ ರೂಪದಲ್ಲಾಯ್ತು, ಕಾಪಿಡ್ತು ಎಲ್ಲ ಹೇಳಿದ್ವಿ. ಹಾಗೆ ವಿಜಯವನ್ನು ಕೊಡುತ್ತೆ. ವಿಜಯವನ್ನ ನನ್ನ ಮಗು ಗೆಲ್ಲಬೇಕು ಅಲ್ವಾ? ನನ್ನ ಮಗು ಗೆಲ್ಲಬೇಕು ಅನ್ನುವಾಗ ಇವತ್ತು ನನ್ನ ಮಗ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾನೆ. ಅಮ್ಮ ದೇವರಿಗೆ ಇನ್ನೊಂದು ತುಪ್ಪ ದೀಪ ಹಚ್ಚಿಡ್ತಾಳೆ, ನನ್ನ ಕಂದನಿಗೆ ಗೆಲುವಾಗಲಿ, ನನ್ನ ಕಂದ ವಿಜಯಶಾಲಿಯಾಗಿ ಬರಲಿ. ಹೌದಾ ಅಲ್ವಾ? ಯಾವುದೇ ಕಾಂಪಿಟೇಷನ್ಗೆ ಹೋಗ್ಲಿ, ಮಗು ಪರೀಕ್ಷೆಗೆ ಹೋಗ್ತಾನೆ, ದೇವ್ರೇ ನನ್ನ ಮಗುವನ್ನ ಈ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಪ್ಪ. ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾಳೋ ಇಲ್ವೋ? ಅಂದ್ರೆ ವಿಜಯ ಆಗುವುದಕ್ಕೂ ಯಾವ ತಾಯಿಯ ಪ್ರಾರ್ಥನೆಯಲ್ಲಿ ವಿಜಯ ಇದೆ. ಅಮ್ಮನೇ ತಾನೇ ಈಗ ವಿಜಯ ಕರುಣಿಸೋಳು. ಆದ್ರಿಂದ ಈ ದಶಮಿ ತಿಥಿಯ ಹೆಸರು ವಿಜಯ. ಹೀಗೆ ಇದು ಯಾವುದು? ಮಾತಾ ಎನ್ನುವುದು ಲಕ್ಷ್ಮೀ ಬೀಜ ಮಂತ್ರ. ಆದ್ರಿಂದ ಮಾತಾ ಎನ್ನುವುದನ್ನು ಜಪಿಸಿದರೆ ಲಕ್ಷ್ಮಿ, ಯಾವ ಯಾವ ಲಕ್ಷ್ಮಿ ನಾವು ಹೇಳಿಕೊಂಡಿದ್ದೇವೆ? ವಿದ್ಯಾಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಹಾಗೆ ಮಾನಲಕ್ಷ್ಮಿ, ಏನೇನೆಲ್ಲ ಲಕ್ಷ್ಮಿನೇ. ಆ ಲಕ್ಷ್ಮೀ ರೂಪದಲ್ಲಿ ನಮ್ಮನ್ನ ರಕ್ಷಿಸುವವಳು ಕೂಡ ಮಾತಾ. ಹಾಗಾಗಿ ಎಲ್ಲ ಬೇಕಾದ್ದೆ ರಕ್ಷಣೆಗೆ ಇವೆಲ್ಲ ಇರುವಂಥದ್ದು. ಮಾತಾ ಎನ್ನುವುದು ಲಕ್ಷ್ಮೀ ಬೀಜದಿಂದ ಕೂಡಿರುವಂಥ ಮಂತ್ರ. ಆದ್ರಿಂದ ಆ ಮಂತ್ರವನ್ನು ನಾವು ಜಪಿಸಿಕೊಂಡು ಈಗ ಮುಂದಿನದು ಮಲಯಾಚಲ ವಾಸಿನಿ. ಮಲಯಾಚಲ ವಾಸಿನಿ ಎಲ್ಲರಿಗೆ ಗೊತ್ತಿದೆ. ಮಲಯ ಅನ್ನೋದು ಪರ್ವತ ಇದೆ ಅಂತ. ಮಲಯ ಅನ್ನೋದು ಒಂದು ದೇಶನೂ ಇದೆ. ಮಲಯ, ಮಲೇಷಿಯಾ ಅನ್ನುವ ದೇಶನೂ ಇದೆ. ಒಂದು ಕಾಲದಲ್ಲಿ ಭಾರತ ಅದೆಲ್ಲವನ್ನ ಒಳಗೊಂಡಿತ್ತು. ಮಲಯ, ಇಂಡೋನೇಷಿಯಾ ಎಲ್ಲ ದೇಶವನ್ನ ಒಳಗೊಂಡದ್ದು ನಮ್ಮ ಭಾರತ ಆಗಿತ್ತು. ಇವತ್ತು ಭಾರತ ಖಂಡ ತುಂಡವಾಗಿ ಪುಟಾಣಿಯಾಗಿ ಹೋಗಿದೆ. ಅದರ ವಿಷಯ ಬಿಡಿ. ಈಗ ಮಲಯ ಅನ್ನುವುದು ಒಂದು ದೇಶ, ಅದು ಅಚಲ ಪರ್ವತ. ಆ ಮಲಯ ಅಚಲದಲ್ಲಿ ವಾಸಿನಿ, ವಾಸ ಮಾಡ್ತಾ ಇರುವವಳು ಮಲಯಾಚಲ ವಾಸಿನಿ. ಇದು ಮೇಲಿನ ಶಬ್ದದ ಅರ್ಥ. ಮಲಯ ಅಂದ್ರೆ ಈ ಮಲೆನಾಡು ಅಂತ ನಾವು ಹೇಳ್ತೇವಲ್ಲ, ಆ ಮಲೆನಾಡಿನ ಜಾಗವನ್ನ ಮಲಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ಯಾವ ಒಂದು ದೇವಿಯ ಆರಾಧನೆ ನಡೆಯುವಂಥದ್ದು, ಕರ್ನಾಟಕದಲ್ಲಿ ಭಗವತಿಯಾಗಿ ಪೂಜೆ ಆಗುವ ಮೂಕಾಂಬಿಕಾದೇವಿ ಕೊಲ್ಲೂರಿನಲ್ಲಿ, ಅವಳನ್ನ ಹೊರತುಪಡಿಸಿ ಅಂಬಿಕಾ ಈ ದೇವಿ ಸ್ವರೂಪದಲ್ಲಿ ಎಲ್ಲ ಮುಖ್ಯವಾದಂತಹ ದೇವಿಯರು ಕೇರಳ ರಾಜ್ಯದಲ್ಲಿದ್ದಾರೆ ಅಂತ ಹೇಳ್ತಾರೆ. ಆದ್ರಿಂದ ಕೇರಳದಲ್ಲಿ ದೇವರನ್ನೆಲ್ಲ ಭಗವತಿ ಅಂತ ಕರೀತಾರೆ. ನೀವು ನೋಡಿ, ಅಯ್ಯಪ್ಪನ ಹೇಳುವಾಗ ಭಗವಾನ್ ಶರಣಂ, ಭಗವತಿ ಶರಣಂ ಶರಣಂ, ಅಲ್ಲಿ ಭಗವತಿ ಎನ್ನುವುದು ದೇವನಿಗೆ ಹೇಳುವಂಥದ್ದು. ಭಗವತಿ ಅನ್ನುವ ಶಬ್ದ ದೇವರಿಗೆ ಅನ್ವಯವಾಗುವಂಥ ಶಬ್ದ. ಆದ್ರಿಂದ ಮಲಯಾಚಲವಾಸಿನಿ ಅಂದಾಗ ಕೇರಳದಲ್ಲಿ ಒಂದು ಪರ್ವತ ಶ್ರೇಣಿ ಇದೆ.
ನಾವು ತಿಳ್ಕೊಂಡಿದ್ದೇವೆ. ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಅಂತೇವಲ್ಲ, ಆ ಘಟ್ಟಗಳ ಇಲ್ಲಿ ಇರುವುದು ಒಂದೇ. ಈ ಘಟ್ಟಗಳಲ್ಲಿ ಇರುವುದು ಮೂಕಾಂಬಿಕೆ ಒಂದೇ. ಅಲ್ಲಿ ಆ ಕೇರಳದ ಮಲೆನಾಡಿನ ಒಂದು ಜಾಗದಲ್ಲಿ ಉಳಿದ 5 ಭಗವತಿ ಕ್ಷೇತ್ರಗಳು 6, ಪರಶುರಾಮನು ಸ್ಥಾಪನೆ ಮಾಡಿದಂಥ ಭಗವತಿ ಕ್ಷೇತ್ರಗಳು 6. ಅದರಲ್ಲಿ 1 ಕ್ಷೇತ್ರ ಕರ್ನಾಟಕದಲ್ಲಿದ್ರೆ ಇನ್ನು 5 ಕ್ಷೇತ್ರ ಈ ಮಲಯ ಅಚಲ ಮಲಬಾರಿನ ಜಾಗದಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಈ ಮಲಯಾಚಲ ವಾಸಿನಿ ಎಂದಾಗ ಮಲಯಾಚಲದಲ್ಲಿ ವಾಸ ಮಾಡ್ತಾ ಇರುವ ಭಗವತಿ ದೇವಿ ಎಂಬುದಾಗಿ ಒಂದು ಅರ್ಥವನ್ನ ಮಾಡಿಕೊಂಡು, ಈಗ ಯಾರು ಮಾಲಿನಿ, ಹಂಸಿನಿ, ಮಾತಾ, ಮಲಯಾಚಲ ವಾಸಿನಿ ಇವರು ಎಲ್ಲರನ್ನ ಒಂದು ಕೊಂಡಿಯಾಗಿ ಭಾವಿಸಿ ನಮ್ಮ ಒಳಗೆ ಆ ತತ್ವವನ್ನ ತುಂಬುತ್ತಾ ಇರುವ ದೇವಿ, ಎಲ್ಲಿಂದ ಗಾಯತ್ರಿಯಿಂದ ವ್ಯಾಹೃತಿಯಿಂದ ತಗೊಂಡು ಬಂದಾಗ ಇವರೆಲ್ಲರನ್ನ ತುಂಬಿರುವ ತಾಯಿ ಯಾರಿದ್ದಾಳೆ, ಅವಳು ಮಲಯಾಚಲ ವಾಸಿನಿಯಾಗಿ ಇದ್ದು ನಮ್ಮ ಸಂರಕ್ಷಣೆಯನ್ನ ಮಾಡ್ತಾ ಇರುವವಳಾಗಿದ್ದಾಳೆ ಅನ್ನುವ ರೂಪದಲ್ಲಿ ತಗೊಂಡಾಗ ಅಲ್ಲಿ ಇರುವುದು ಯಾವುದು, ಅಮ್ಮ ಅನ್ನುವುದರಲ್ಲಿ ಓಂ, ಅಮ್ಮ ಓಂ ಅನ್ನುವುದರಲ್ಲಿ ಏನು ಅಕ್ಷರಗಳಿದೆ ನೋಡಿ, ಆ ಉ ಮಾ ಇದೆ. ಆ ಅಂದಾಗ ಅಮ್ಮನ ಅಲ್ಲೋದು ಇದೆ ತಾನೆ. ಆ ಅನ್ನುವಾಗ ಬಾಯಿ ತೆರ್ಕೊಂಡಿದೆ, ಆ ಉ ಚಿಕ್ಕ ಆಯ್ತು ಅಲ್ವೇ, ಉ ಮುಚ್ಕೊಂಡೇ ಬಿಡ್ತು. ಯಾವುದು ಅಕಾರ ಉಕಾರ ಮಕಾರಗಳ ಸ್ಥಿತಿ ಇದೆ ಅಮ್ಮ ಅನ್ನುವಾಗ, ಅನ್ನುವಾಗ ಆ ಸ್ಥಿತಿ ಯಾವುದು, ತೆರೆಕೊಂಡ ಸ್ಥಿತಿ, ಸೃಷ್ಟಿ ಸ್ಥಿತಿ. ಅರ್ಧ ಇರುವುದು ಸ್ಥಿತಿ ಅಂತ ಕ್ಲೋಸ್ ಆಗಿದ್ದು ಲಯ ಸ್ಥಿತಿ. ಹಾಗಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾ ಇರುವಂಥ, ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾ ಇರುವ ದೇವಿ. ಆ ದೇವಿನೇ ಜಾಗೃತ, ಸ್ವಪ್ನ, ಸುಷುಪ್ತಿ ಸ್ಥಿತಿಯಲ್ಲಿ ಏನಾಗಿದ್ದಾಳೆ, ವಿಶ್ವ, ತೈಜಸ, ಪ್ರಾಜ್ಞಾ ಎಂಬ ರೂಪದಿಂದ ಇದ್ದಾಳೆ. ಅದೇ ಅಮ್ಮನೇ, ಯಾವ ಅಮ್ಮ ಅಂತ ನಾವು ಹೇಳ್ತಾ ಇದ್ದೇವಲ್ಲ, ಭಗವತಿ ಮಲಯಾಚಲ ವಾಸಿನಿ, ಅವಳು ಬ್ರಹ್ಮ ವಿಷ್ಣು ಈಶ್ವರ ರೂಪದಲ್ಲಿ ಇರುವವಳು, ಅವಳೇ ಆಗಿದ್ದಾಳೆ. ಅವಳೇ ಈ ಎಲ್ಲ ನಿಯಮನವನ್ನ ಮಾಡ್ತಾ ಬರ್ತಾ ಇರುವಾಗ, ಆದ್ರಿಂದ ಈಗೇನಾಯ್ತು, ನಾವು ಯಾರನ್ನ ಅಮ್ಮ ಅಂತ ನೋಡಿದ್ವಿ, ಓಂಕಾರ ರೂಪಿಣಿಯಾಗಿ ಗಾಯತ್ರಿಯಿಂದ ಮಾತಾವರೆಗೆ ಹೆಣ್ಕೊಂಡು ಬಂದ್ವಿ, ಅವರು ಏನಾಗಿದ್ದಾರೆ, ಆ ಉ ಅನ್ನುವ ಸಾಲಿನೊಳಗಿದ್ದಾರೆ. ಈಗ ಅನ್ನುವುದು ಮಕಾರ ಇದೆಯಲ್ಲ, ಮಕಾರ ಲಯ ಆಗುವ ಸ್ಥಿತಿ ನಾವು ಅವಾಗತ್ತಿಂದ ಹೇಳ್ತಾ ಇದ್ದೇವೆ. ಏನು ಹೇಳಿ, ಅಂತ ತಗೊಂಡು ಹೋದಾಗ ಎಲ್ಲೋ ಲಯಗೊಳ್ಳುತ್ತಲ್ವಾ ಆ ತರಂಗಗಳು ಲಯಗೊಳ್ಳುವುದು ಲಯ. ನೋಡಿ, ಮಲಯ ಅನ್ನುವುದು ಭೌತಿಕವಾದ ಇದು, ಎನ್ನುವುದು ಆ ತರಂಗಾಂತರ ಲಯಗೊಳ್ಳುವ ಸ್ಥಿತಿ ಇದೆಯಲ್ಲ, ಅದು ಲಯ. ಅದನ್ನ ಎಲ್ಲಿಂದ ನಾವೀಗ ಆರಂಭ ಮಾಡ್ಕೊಂಡಿದ್ದೇವೆ, ಪ್ರಾಣ ಆರಂಭ ಆದಾಗ ಪ್ರಾಣ ಮೇಲಿಂದ ಬಂದು ಸಹಸ್ರಾರದಿಂದ ಬ್ರಹ್ಮ ಕುಂಡದಿಂದ ಒಳಗೆ ಬಂದಂಥ ಅದು. ಆದ್ರಿಂದ ತತ್ಪಾದೋ ಜಗದಾಧಾರ ಪ್ರವಿಶಂತಿ ಸತಾಂತನು, ಒಳಗೆ ಅದು ಬಂದದ್ದು ಏನಾಯ್ತು, ಅದು ಒಳಗಿರುವ ರಜಸ್ಸು ತಮಸ್ಸುಗಳನ್ನ ಚಾಲನೆ ಮಾಡಿ ಮೂಲಾಧಾರದಿಂದ ಮೇಲೆದ್ದು ಬರ್ತಾ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ ವಿಶುದ್ಧಿಗಳ ಆಜ್ಞಾವನ್ನ ಬಂದಾಗ, ಅಲ್ಲಿ ಈಗ ನಾವು ಹೇಳಿದ್ದೇನೋ, ಇಲ್ಲಿ ಆಜ್ಞಾವರೆಗೆ ಎಲ್ಲ ಇದೆ, ಅಕ್ಷರಗಳ ಸಮೂಹ ಇದೆ, ಅಲ್ಲಿ ಅಂತ ಸಾಗುತ್ತಾ ಹೋಯ್ತಲ್ಲ, ಅಲ್ಲಿ ಏನೇನಿದೆ, ಶೋಧಿನಿ, ನಾದಿನಿ, ನಾದ ಅಂತ, ಉನ್ಮನಿ, ಇಲ್ಲಿಂದ ಇಲ್ಲಿಗೆ ಹಿಂದೆ ಹೇಳಿದ್ದೇವೆ, ಇಲ್ಲಿಂದ ಇಲ್ಲಿಗೆ 6 ಹಂತಗಳಿದೆ. ಯಾವುದು, ಶೋಧಿನಿ, ನಾದಾಂತ, ನಾದಿನಿ, ಉನ್ಮನಿ, ಈ ಎಲ್ಲ ಹಂತಗಳನ್ನು ದಾಟುತ್ತಾ ಲಯಗೊಳ್ಳುವ ಸ್ಥಿತಿ ಯಾವುದು, ಪರಬ್ರಹ್ಮ ಸ್ಥಿತಿ, ಅದು ಮಲಯ. ಅಲ್ಲಿ ಹೋದ ಮೇಲೆ ಏನಾಗಿರುತ್ತೆ, ಏನೂ ಇಲ್ಲ ಅಲ್ವಾ, ಅಚಲವಾದ ಸ್ಥಿತಿ, ಯಾವ ಕ್ರಿಯೆ ಇಲ್ಲ, ಏನೂ ಇಲ್ಲ. ಅದನ್ನೇ ಈ ಛಾಂದೋಗ್ಯ ಉಪನಿಷತ್ತನ್ನೇ ಇನ್ನು ಸನತ್ ಕುಮಾರ ನಾರದರ ಒಂದು ಇದು ಪೂರ್ಣ ಅಲ್ಲೇ ಇರೋ ತತ್ವನೇ.
ಅವರು ಸನತ್ ಕುಮಾರ ಈಗ ಉಪದೇಶ ಮಾಡ್ತಾ ಇರುವ ತತ್ವ ಏನಂದ್ರೆ, ದಹರಾಕಾಶ ಬ್ರಹ್ಮಪುರಿ ಅಂತ ಒಂದು ಪುರಿ ಇದೆಯಪ್ಪ. ಯಾವುದದು? ಬ್ರಹ್ಮಪುರಿ. ಆ ಬ್ರಹ್ಮಪುರಿ ಒಳಗೆ ದಹರಾಕಾಶ, ಹೃದಯಾಕಾಶ ಅಂತ ಒಂದು ಇದೆಯಪ್ಪ. ಆ ಹೃದಯದೊಳಗೆ ದಹರಾಕಾಶ ಅಂತ ಒಂದಿದೆಯಪ್ಪ. ಅಲ್ಲಿ ನೀನು ಧ್ಯಾನ ಮಾಡಬೇಕು. ಅದು ನಿನಗೆ ಹೆಂಗ್ ಗೊತ್ತಾಗಿದೆ? ನಿದ್ದೆ ಮಾಡಿದಾಗ, ಗಾಢ ನಿದ್ದೆಯಲ್ಲಿ ಎಂಥ ರಸ, ಏನ್ ಅಮೃತ, ಎಂಥ ಎಚ್ಚರ ಆದ್ಮೇಲೆ ಏನು ಪ್ರಫುಲ್ಲತೆ, ಏನ್ ಆನಂದ. ಎಲ್ಲಿತ್ತು ಆನಂದ? ಬ್ರಹ್ಮಾನಂದ. ಅದು ಆ ಬ್ರಹ್ಮಾನಂದದ ರುಚಿ ಕಂಡ ಮೇಲೆ ನಾಳೆನೂ ಆ ನಿದ್ದೆ ಬೇಕು, ನಾಡಿದ್ದು ಆ ನಿದ್ದೆ ಬೇಕು. 2 ದಿನ ಸಿಕ್ಲಿಲ್ಲ, ಒಂದ್ ಮಾತ್ರೆ ತಗೊಂಡಾದ್ರೂ ಗಾಢವಾಗಿ ನಿದ್ದೆ ಮಾಡ್ಬಿಡಿ ಅಲ್ವೇ? ಆ ನಿದ್ದೆಯ ಆಸೆ ಯಾಕೆ ಬಂತು? ಅಲ್ಲಿ ಅಮೃತ ಇದೆ. ಆ ಅಮೃತ ಯಾರಿಂದ ಸಿಕ್ತು? ಪರಬ್ರಹ್ಮನಿಂದ. ಅವನಲ್ಲಿ ಒಳಗಡೆ ಆ ಸಂಬಂಧ ಕೊಟ್ಟಿದ್ದಾನೆ. ಆದ್ರಿಂದ ಅವನನ್ನ ಪ್ರಾಜ್ಞಾ ಅಂತ ಕರೀತಾ ಇದ್ದಾರೆ. ಯಾರು ಜಾಗೃತಾವಸ್ಥೆಯಲ್ಲಿ ವಿಶ್ವ ಆಗಿದ್ದಾನೆ, ಯಾರು ನಿದ್ರಾವಸ್ಥೆಯಲ್ಲಿ ತೈಜಸ್ ಆಗಿದ್ದಾನೆ, ಯಾರು ಸುಷುಪ್ತಿ ಅವಸ್ಥೆಯಲ್ಲಿ ಪ್ರಾಜ್ಞ ಆಗಿದ್ದಾನೆ, ಅಲ್ಲಿ ಅವನದನ್ನು ಅನುಭವಿಸ್ತಾ ಇದ್ದಾನೆ. ಇದು ಚಾಂದೋಗ್ಯ ಉಪನಿಷತ್ತಿನ ಮಾತು, ಇಲ್ಲಿಲ್ಲ, ಆದ್ರೆ ಇದು ತತ್ವ ಅದೇ. ಅಲ್ಲಿ ಅವನನ್ನು ಏನಂತ ಕರೀತಾರೆ? ಸಂಪ್ರಸಾದ. ಸಂಪ್ರಸಾದ ಅಂದ್ರೆ ಪ್ರಸನ್ನನಾಗಿದ್ದಾನೆ. ಸ್ವಲ್ಪ ಪ್ರಸನ್ನತೆ ಅಲ್ಲ, ಸಮ್ಯಕ್ ಪ್ರಸಾದ, ಪೂರ್ತಿ ಪ್ರಸನ್ನತೆ. ಎಲ್ಲಿ ಜಿಗುಟಿದ್ರು, ಎಲ್ಲಿ ಮುಟ್ಟಿದ್ರು, ಎಲ್ಲಿ ಕಚ್ಚಿದ್ರು, ಎಲ್ಲಿ ಹೊಡೆದ್ರು ರಸನೇ ಬರಬೇಕು, ಮಧುರಸನೇ ಬರಬೇಕು. ಶ್ರೀಗಂಧದ ಕೊರಡು ಎಲ್ಲಿ ಬಡಿರಿ ಗಂಧನೇ ಬರಬೇಕು, ಘಮಘಮನೇ ಬರಬೇಕು ಅಲ್ವೇ? ಬಡಿರಿ, ಕುಟ್ಟಿ, ಚಚ್ಚಿ ಏನು ಮಾಡಿ ಅದರಿಂದ ಬರುವುದು ಗಂಧನೇ. ಆ ರೀತಿಯಾದ ಸಂಪ್ರಸಾದ ಸ್ಥಿತಿ. ಅಲ್ಲಿ ಏನಾಗಿರ್ತಾನವನು? ಅಪಹತ ಪಾಪ್ಮ, ಅವನಿಗೆ ಪಾಪ ಇಲ್ಲ, ವಿಜರ, ಅಲ್ಲಿ ಮುಪ್ಪಿಲ್ಲ, ಮತ್ತೆ ವಿಮೃತ್ಯು, ಮರಣ ಇಲ್ಲ, ವಿಶೋಕ, ದುಃಖ ಇಲ್ಲ, ವಿಜಿಘತ್ಸ, ತಿನ್ನಬೇಕು ಅನ್ನೋ ಆಸೆ ಇಲ್ಲ. ಆ ಎಲ್ಲ ಗುಣಗಳಿಂದ ಕೂಡಿರುವವನು ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಅದು ಎಲ್ಲಿ ನಿನಗೆ ಅನುಭವಕ್ಕೆ ಬರುತ್ತೆ? ಮಾ ಎಂಬುದು ಲಯ ಆಗುವ ಈ ಸ್ಥಿತಿ ಇದೆಯಲ್ಲ, ಅಲ್ಲಿ ಅದನ್ನೇ ಹೇಳ್ತಿದ್ದಾರೆ. ಅಲ್ಲಿ ಬೇರೆ ರೂಪದಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಮ ಲಯ ಅಚಲ. ಅಚಲ ಅಂದ್ರೆ ಈಗೇನಾಯ್ತು? ಗಾಢ ನಿದ್ದೆಯಲ್ಲಿದ್ದಾಗ ಯಾರಾದ್ರೂ ಮೈ ಮೇಲಿನ ಬಟ್ಟೆ ಕಿತ್ತರು ಗೊತ್ತಾಗಲ್ಲ, ಮೈ ಮೇಲಿರೋ ಒಡವೆ ಕಿತ್ತರು ಗೊತ್ತಾಗಲ್ಲ, ಮಂಚದ ಮೇಲೆ ಮಲಗಿರೋರನ್ನ ಎಳೆದು ಇನ್ನೊಂದು ಕಡೆಗೆ ಮಲಗಿಸಿದ್ರು ಗೊತ್ತಾಗಲ್ಲ ಅಲ್ವೇ? ಅಂತ ನಿಜವಾಗಿ ಅಂತ ಗಾಢ ಸ್ಥಿತಿ ಇರುತ್ತೆ. ಅಷ್ಟು ಗಾಢವಾದ ಆ ರೀತಿ ಅಚಲ. ಅಚಲದ ಪರಿಚಯಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಆ ಜಾಗದಲ್ಲಿ ಯಾರಿದ್ದಾಳೆ? ಅಮೃತಮಯಿಯಾದ ಅಮ್ಮ ಇದ್ದಾಳೆ. ಅದನ್ನ ನಾವು ಪಡೆದು ಬಿಟ್ಟಾಗ ಏನಿದೆ ಅಲ್ಲಿ? ಸಂಪ್ರಸಾದ. ಅಲ್ಲಿ ಅಪಹತ ಪಾಪ್ಮ, ಪಾಪಗಳ ಹೊಡೆತ ಇಲ್ಲ. ಪಾಪಗಳ ಹೊಡೆತ ಇಲ್ಲ ಅಂದ್ರೇನು? ಧರ್ಮಾಧರ್ಮಗಳ ಭಾವ ಇಲ್ಲ. ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ, ನಾ ಹೀಗೆ ಮಾಡಿದೆ, ನಾನು ಹಾಗೆ, ಯಾವುದೂ ಇಲ್ಲ. ನಾ ಅನ್ನೋದೇ ಇಲ್ವಲ್ಲ. ಅಂಥ ಒಂದು ಸ್ಥಿತಿ ಅದು ಮಲಯಾಚಲ ವಾಸಿನಿ. ಆದ್ರಿಂದ ಮಲಯ ಎನ್ನುವ ಅಚಲದಲ್ಲಿ ವಾಸ ಮಾಡುವಂಥ ಒಂದು ಸ್ಥಿತಿ, ಅದು ಗಾಢವಾದ ಅಧ್ಯಾತ್ಮ ಸ್ಥಿತಿ. ಅದು ನಮಗೆ ಬೇಡ. ಆದ್ರೆ ಆ ಸ್ಥಿತಿಯ ರುಚಿ ಗೊತ್ತಾಗ್ತಾ ಇದೆಯಾ? ಹೇಗಿರುತ್ತೆ ಅದು? ಅದು ಗೊತ್ತಾಗೋದು ಯಾವಾಗ? ಗಾಢ ನಿದ್ದೆ ಅನುಭವದಿಂದ. ಎಲ್ಲರಿಗೂ ಅದು ದೊರಕಿದೆ. ತಲೆ ಕೆಳಗೆ ಇಟ್ಟಿದ್ದಷ್ಟೇ ಗೊತ್ತು. ಬೆಳಗ್ಗೆ ಆದಾಗ ನಾನು ಎಲ್ಲಿದ್ದೇನೆ? ನಮ್ಮ ಮನೇಲಿದ್ದೇನಾ, ಬೇರೆ ಮನೇಲಿದ್ದೇನಾ, ಮಂಚದ ಮೇಲಿದ್ದೇನಾ, ಕೆಳಗಿದ್ದೇನಾ, ಏನೂ ಇಲ್ಲ ಅಲ್ವಾ? ಕಲ್ಲು ಮೇಲಿದ್ದೇನಾ, ಹಾಸಿಗೆ ಮೇಲಿದ್ದೇನಾ, ಅಂಥ ಒಂದು ಭಾವ. ಅದು ತಾನೇ ಅಚಲ. ಅಂಥ ಒಂದು ಸ್ಥಿತಿಯ ಅನುಭೂತಿ ಮಲಯಾಚಲ ವಾಸಿನಿ. ಅದು ಇನ್ನು ಮಲಯ ಅನ್ನುವುದು ಗಂಧ, ಶ್ರೀಗಂಧ ಪರ್ವತಗಳಿಗೆ ಪ್ರಸಿದ್ಧವಾಗಿರುವಂಥದ್ದು. ಮಲಯದ ಶ್ರೀಗಂಧ ಗಿಡಗಳಿಗೆ, ಮರಗಳಿಗೆ ಪ್ರಸಿದ್ಧವಾದದ್ದು. ಆದ್ರಿಂದ ಮಲಯದ ಮೇಲೆ ಬೀಸಿ ಬಂದಂಥ ಗಾಳಿಯಲ್ಲೂ ತಂಪಿದೆ ಅಂತ ಹೇಳ್ತಾರೆ. ಶ್ರೀಗಂಧದ ಪರಿಮಳ ಇದೆ. ಶ್ರೀಗಂಧ ತಂಪನ್ನು ಕೊಡುವಂಥದ್ದು. ಅಮ್ಮನ ಸಂಬಂಧ ತಂಪು. ಅಮ್ಮನನ್ನ ಬಿಟ್ಟು ಇನ್ಯಾವುದು ತಂಪು ಕೊಡಬಲ್ಲದು ನೋಡಿ? ಯಾವುದೇ ಅಮ್ಮ ಶತ್ರುವಾಗಿರೋಳು ಇದ್ದಾಳ? ನಮ್ಮ ಪಾಲಿಗೆ ಅನ್ನಿಸುತ್ತೆ ನಮ್ಮಮ್ಮ ನನಗೆ ಶತ್ರು ಅಂತ. ಖಂಡಿತವಾಗಿ ನಮ್ಮಮ್ಮ ಶತ್ರು ಇಲ್ಲ. ನಾನೊಂದು ಕಥೆ ಹೇಳಿದ್ನಲ್ವಾ ನಿಮಗೆ, ನೆನಪಲ್ಲಿರುವಂತೆ. ಅಮ್ಮ ಮಗು ಒಂದು ಬಾಳೆಹಣ್ಣು ಕಿತ್ಕೊಂಡಾಗ ಶಿಕ್ಷೆ ಕೊಡದೇ ಇದ್ದಿದ್ದು, ಸ್ಕೂಲಿಂದ ಒಂದು ಪೆನ್ಸಿಲನ್ನ, ಅರ್ಧ ಪೆನ್ಸಿಲನ್ನ, ಅರ್ಧ ರಬ್ಬರು, ಅರ್ಧ ಬ್ಲೇಡು ತಂದಾಗ ಅಮ್ಮ ಬೈದೇ ಇದ್ದಿದ್ದು. ಮಗು ದೊಡ್ಡ ಕಳ್ಳ ಆಯ್ತು. ಆಗ ಅಮ್ಮ, ನನ್ನಮ್ಮನಿಂದ ನಾನು ಇವತ್ತು ಶಿಕ್ಷೆಗೆ ಒಳಗಾಗುವ ಈ ಕಟಕಟೆಯಲ್ಲಿ ನಿಲ್ಲುವಂತಾಯ್ತು. ನಮ್ಮಮ್ಮ
ಪಾಪಿ ಅಂತ ಅವನಿಗೆ ಅನ್ಸಿರ್ಬೋದು. ಆದ್ರೆ ಅಮ್ಮ ಯಾಕೆ ಶಿಕ್ಷೆ ಕೊಡ್ಲಿಲ್ಲ? ನನ್ನ ಕಂದ ಚೆನ್ನಾಗಿರ್ಲಿ, ನನ್ನ ಕಂದ ಆನಂದವಾಗಿರ್ಲಿ, ಹೇಗೋ ಅವನಿಗೆ ಬೇಕಾದ ಪಡ್ಕೊಂಡಿದ್ದಾನೆಲ್ಲ ತೃಪ್ತಿಯಾಗಿರ್ಲಿ ಅಷ್ಟೇ. ನನಗೆ ಕೊಡೋ ಯೋಗ್ಯತೆ ಇಲ್ಲ. ನನಗೆ ಅರ್ಧ ಪೆನ್ಸಿಲ್ ಕೊಡೋ ಯೋಗ್ಯತೆ ಇದ್ದಿದ್ರೆ ಮಗು ಇನ್ನೊಬ್ರು ತರಬಾರ್ದಪ್ಪ, ನಾನೇ ಕೊಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವೇ? ಹಾಗೆ ಯೋಗ್ಯತೆ ಇದ್ದವರು ಹೇಳಲ್ಲ, ಹೇಳದೆ ಇರೋದು ಇದೆ, ಅದು ಬೇರೆ. ಆದ್ರೆ ನ್ಯಾಯವಾಗಿ ನಮಗೆ ಅರ್ಹತೆ ಇದ್ದಾಗ ನಾವು ಹೇಳಬೇಕು ಅಲ್ವಾ? ಆದ್ರಿಂದ ಈಗ ಅಮ್ಮ ಹೇಗೋ ನನ್ನ ಕಂದ ತಾನು ಸುಖ ಪಡೋ ದಾರಿ ಹುಡುಕೊಂಡಿದ್ದಾನಲ್ಲ, ನನ್ನ ಕಂದ ಸುಖವಾಗಿರ್ಲಿ ಅನ್ನೋದು ಅಮ್ಮನ ಉದ್ದೇಶ. ಆದ್ರಿಂದಲೇ ಶಂಕರಾಚಾರ್ಯರು ಕ್ವಚಿದಪಿ ಕುಪುತ್ರೋ ಜಾಯೇತ ಕುಮಾತ ಕ್ವಚಿದಪಿ ನ ಭವತಿ ಅಂತ ಹೇಳಿರೋದು. ಅಂದ್ರೆ ಅಮ್ಮನ ಉದ್ದೇಶದಲ್ಲಿ ಮಗು ಶಿಕ್ಷೆಗೆ ಒಳಗಾದಾಗ ನೋಯ್ತಾಳೆ, ಛೇ ನಾನು ಅವತ್ತೇ ಮಾಡಬಾರ್ದಾಗಿತ್ತ, ಇವತ್ತು ನನ್ನ ಮಗುಗೆ ಈ ತರ ಸ್ಥಿತಿ, ಆಗ ನೋಯ್ತಾಳೆ ಅಮ್ಮ. ಆದ್ರೆ ಆ ಕಾರಣಕ್ಕೋಸ್ಕರ ಅಮ್ಮ ಅದು ಮಾಡಿಲ್ಲ. ಅವಳಿಗ ಉದ್ದೇಶದಲ್ಲಿ ಏನಿದೆ? ಮಗು ಸುಖವಾಗಿರ್ಬೇಕು, ಮಗು ಚೆನ್ನಾಗಿರ್ಬೇಕು, ಮಗು ಸುಖವಾಗಿರ್ಬೇಕು. ಮಗು ಹಸುವಾಗಿದೆ ಬಾಳೆಹಣ್ಣು ಕಿತ್ಕೊಂಡಾಗ ಅಲ್ವೇ, ಆ ಒಂದು ಭಾವ ನಾವು ಗಮನಿಸಿದಾಗ ಅಲ್ಲಿ ಏನಿದೆ? ಮಗುವಿಗೆ ತಂಪು ಕೊಡೋದಷ್ಟೇ. ಆದ್ರಿಂದ ಯಾವುದೇ ಅಮ್ಮ ಕೆಡುಕು ಅಮ್ಮ ಇಲ್ಲ. ಅಮ್ಮನನ್ನ ಆಶ್ರಯಿಸಿದ್ರೆ ಸಿಕ್ಕೋದೇನು? ತಂಪೆ, ಆನಂದನೇ, ಅಮೃತನೇ, ಸಂತೋಷನೇ. ಅಮ್ಮನ ಮಡಿಲಿನಲ್ಲಿ ಒಂದು ಬಾರಿ ತಲೆ ಇಟ್ಟು ಅಮ್ಮನ ಕರಸ್ಪರ್ಶ ಒಮ್ಮೆ ಹೀಗೆ ತಲೆಯನ್ನ ನೇವರಿಸಿದರೆ ಸಿಕ್ಕುವ ಆನಂದ ನೆನಪು ಮಾಡ್ಕೊಳ್ಳಿ. ಎಂಥ ಆನಂದ ಇದೆ ಅಲ್ವೇ, ಎಂಥ ತಂಪಿದೆ. ಅದು ಮಲಯಾಚಲ. ಆ ಮಲಯದ ಮೇಲೆ ಬೀಸಿ ಬಂದ ತಂಪಾದ ಗಾಳಿ, ಅದು ಕೊಡುವ ಆನಂದ. ಕಾಳಿದಾಸ ವರ್ಣನೆ ಮಾಡ್ತಾನೆ, ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ಎಂಥ ಒಂದು ತಂಪು ಸಿಕ್ಕುತ್ತೆ ಮಲಯಾಚಲದಿಂದ. ಆ ರೀತಿಯಲ್ಲಿ ಇರುವ ಅಮ್ಮ ನಮ್ಗೇನು ಕೊಡ್ತಾಳೆ? ತಂಪನ್ನೇ ಕೊಡ್ತಾಳೆ. ಆದ್ರಿಂದಲೇ ಮಾತಾದ ಮೇಲೆ ಮಲಯಾಚಲ ವಾಸಿನಿ ಇಟ್ಟಿದ್ದಾರೆ. ಅವಳು ತನ್ನದೇ ಧಾಮ ಕೊಡ್ತಾಳೆ. ಲೌಕಿಕವಾದ ಸುಖ ಭೋಗ ಬೇಕು ಅಂತ ಬಯಸಿದ ಜೀವಿಗಳಿಗೆ ಮೇಲೆ ಹೇಳ್ಕೊಂಡಿದ್ದೇವೆ, ಭೂಮಿ ತಾಯಿಯಾಗಿ ಖನಿಜಗಳನ್ನ ಕೊಟ್ಟಿದ್ದಾಳೆ, ಒಡವೆಗಳನ್ನ ಕೊಟ್ಟಿದ್ದಾಳೆ, ವಸ್ತುಗಳನ್ನ ಕೊಟ್ಟಿದ್ದಾಳೆ, ಆಹಾರವನ್ನ ಕೊಟ್ಟಿದ್ದಾಳೆ, ಇರುವುದಕ್ಕೆ ಮನೆಯನ್ನ ಕೊಟ್ಟಿದ್ದಾಳೆ, ಎಲ್ಲ ಕೊಟ್ಟಿದ್ದಾಳೆ. ಅಲ್ಲೂ ಅಮ್ಮ ಆಗಿದ್ದಾಳೆ. ಅದು ಭೌತಿಕ ಅಮ್ಮನೇ. ನೆಮ್ಮದಿಯನ್ನ ಪಡೆಯೋದಕ್ಕೆ ಬೇಕಾದ್ದು ಕೊಟ್ಟಿದ್ದಾಳೆ. ಅದೆಲ್ಲವನ್ನ ಮೀರಿ ಅಮ್ಮ ನನಗೆ ನೀನೇ ಬೇಕು, ನನಗೆ ಈ ಮನೆ ಸಾಕು, ಅಮ್ಮ ನನಗೆ ಈ ಊಟ ಸಾಕು, ಅಮ್ಮ ನೀನು ಬೇಕು, ಅಮ್ಮ ನನಗೆ ಈ ಭೋಗಭಾಗ್ಯ ಸಾಕು, ಅಮ್ಮ ನೀನು ಬೇಕು. ಆಗ ಏನು ಮಾಡ್ತಾಳೆ? ತನ್ನನ್ನೇ ಕೊಡ್ತಾಳೆ ಅಲ್ವೇ? ಅದು ಮಲಯಾಚಲ ವಾಸಿನಿ. ಈಗ ನಾವು ನೋಡಿದ್ದು ಅಂತ ಸಾಗುತ್ತಾ ಹೋದಾಗ ಅದನ್ನೂ ಕೊಡ್ತಾಳೆ. ಆದ್ರಿಂದ ಭೌತಿಕವಾದ ಭೋಗಭಾಗ್ಯಗಳನ್ನು ಕೊಟ್ಟು ನೀನೇ ಬೇಕು ಅಂದ ಜೀವಿಗಳಿಗೆ ತನ್ನನ್ನೇ ಕೊಟ್ಟು ಕಾಪಿಡುವ ಅಮ್ಮ, ಅವಳು ತಂಪನ್ನಲ್ಲದೆ ಇನ್ನೇನನ್ನ ಕೊಟ್ಟಿದ್ದಾಳೆ? ಗಮನಿಸ್ತಾ ಬಂದ್ರೆ ಎಲ್ಲ ರೀತಿಯಿಂದ ರಕ್ಷಣೆಯನ್ನ, ಭಕ್ಷಣೆಯನ್ನ ಅಲ್ವೇ, ಆ ಅಭಯವನ್ನ ಎಲ್ಲ ರೀತಿಯಿಂದ ಕೊಟ್ಟು ಕಾಪಿಟ್ಟಂಥ ಅಮ್ಮ ಮಲಯಾಚಲ ವಾಸಿನಿ. ಆ ಮಲಯದಿಂದ ಬರುವ ಗಂಧ ಎನ್ನುವುದು ಏನನ್ನ ಪ್ರತಿನಿಧಿಸುತ್ತೆ? ಭೂಮಿ. ಭೂಮಿ ಎನ್ನುವುದು ತತ್ರ ಗಂಧವತಿ ಪೃಥಿವಿ. ಪೃಥಿವಿಗೆ ಗಂಧ ಎನ್ನುವುದು ಲಕ್ಷಣ. ಆದ್ರಿಂದ ಗಂಧವತಿ ಪೃಥಿವಿ. ಪೃಥ್ವಿಯ ಲಕ್ಷಣ ಏನಪ್ಪಾ ಅಂದ್ರೆ ಗಂಧ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ? 4 ದಿನ ಕಳೆದು ಒಂದೆರಡು ಹನಿ ಆಕಾಶದಿಂದ ಭೂಮಿಗೆ ನೀರು ಬಿದ್ರೆ ಎಲ್ಲಿಂದ ಆ ಭೂಮಿಯ ಪರಿಮಳ ಅಲ್ವೇ, ಅಬ್ಬಾ ಅದು. ಆದ್ರಿಂದ ಗಂಧವತಿ ಪೃಥಿವಿ. ಆ ಪೃಥಿವಿ ಎಲ್ಲಿದೆ? ನಮ್ಮ ಶರೀರದೊಳಗೆ ಮೂಲಾಧಾರದಲ್ಲಿರುವುದು ಪೃಥಿವಿ. ಅಲ್ಲಿಂದ ಮೇಲಕ್ಕೆ ಬಂದಿದ್ದು ಅಪ್ತತ್ವ, ಜಲತತ್ವ ಅಲ್ವೇ. ಹಾಗೆ ಆ ಪೃಥಿವೀ ತತ್ವದಿಂದ ಅಮ್ಮ ನಮ್ಮನ್ನ ಸ್ವಾಧಿಷ್ಠಾನಾದಿ ಹಂತಗಳನ್ನ ದಾಟಿಸ್ತಾ, ಇಲ್ಲಿ ಹೇಳಿದ್ವಲ್ಲ, ಶೋಧಿನಿ, ನಾದಿನಿ, ನಾದ, ನಾದಾಂತ, ಮನಿ, ಉನ್ಮನಿ, ಅಲ್ಲಿ ಆ 6 ನೆಲೆಯನ್ನ ದಾಟಿ ಸಹಸ್ರಾರ ಅತೀತವಾದ ಲಯಗೊಳ್ಳುವ ಆ ನೆಲೆ. ಈಗ ನೀವು ಘಂಟಾನಾದವನ್ನ ಮಾಡಿ ಹೇಳಿದ್ದೇನೆ, ಅಡಿಗೆ ಮನೆಯಲ್ಲೇ ಒಂದು ಪಾತ್ರೆ ತಗಲಿದಾಗ ಆ ನಾದ ಒಂದೇ ಕ್ಷಣ ಅನುಸರಿಸಿ ಕಿವಿಯನ್ನ ಅದರ ಜೊತೆಯಲ್ಲಿ ಕಳಿಸಿ, ಮನಸ್ಸನ್ನ ಕಳಿಸಿ, ನಿಮಗೆ ಗೊತ್ತಾಗುತ್ತೆ ಎಂಥ ತಂಪು, ಎಂಥ ಹಾಯಿ ಸಿಕ್ಕತ್ತೆ. ಯಾವುದೋ ದೊಡ್ಡ ಸಾಧನೆ ನಾವು ಮಾಡೋದು ಬೇಡ, ಇಷ್ಟು ಪುಟ್ಟ ಪುಟ್ಟ ಸಾಧನೆ. ಆ ತಂಪು, ಆ ಹಾಯಿ ಎಲ್ಲಿದೆ? ಅದು ಮಲಯಾಚಲ ವಾಸಿನಿ ಎಂಬ ಮಾತಾ. ಆ ಮಾತಾ ಹಂಸಿನಿ, ಆ ಮಾತಾ ಮಾಲಿನಿ.
ಹೀಗೆ ಮಾತಾ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ ಆದ ಅಮ್ಮ, ಇಂಥ ಅಮ್ಮ ಹೇಗಿರ್ತಾಳೆ? ಸುಮುಖಿ, ಹುಬ್ಬು ಗಂಟಿಟ್ಟ ಅಮ್ಮ ಅಲ್ಲ, ಅವಳು ಆನಂದಮಯಿಯಾದ ಅಮ್ಮ, ಸುಮುಖ ಇರುವ ಅಮ್ಮ. ಅವಳನ್ನ ನೋಡ್ತಾನೇ ಇರೋಣ, ಕಣ್ತುಂಬಿಕೊಳ್ಳೋಣ, ಅಮ್ಮ ಭಾವ ನಮ್ಮೊಳಗೆ ತುಂಬಲಿ ಅನ್ನುವಂಥ ಮುಖವುಳ್ಳವಳು ಅಮ್ಮ. ಮತ್ತೆ ಮುಖ ಅಂದ್ರೆ ಆರಂಭ ಅಂತ ಅರ್ಥ. ಮುಖ ಅಂದ್ರೆ ದೇವಮುಖ ಅಂದ್ರೆ ದೇವತೆಗಳನ್ನ ಆರಂಭ, ಅಗ್ನಿಮುಖ ಅಗ್ನಿಯನ್ನ ಆರಂಭವಾಗಿ, ಹೀಗೆ ಮುಖ ಅಂದ್ರೆ ಆರಂಭ. ಅಮ್ಮ ಸುಮುಖ ಅಂದ್ರೆ ನೋಡುವುದರಿಂದಾನೇ ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಇಷ್ಟೊತ್ತು ಹೇಳ್ಕೊಂಡಿದ್ದೆ ಒಳ್ಳೆಯದಲ್ವೇ? ಆ ಒಳ್ಳೆಯದೆಲ್ಲ ತುಂಬಿಕೊಂಡಿರೋ ಮುಖ ಯಾರು? ಅದು ಅಮ್ಮ, ಸುಮುಖಿ. ಅದರಿಂದ ಸುಷ್ಟು ಸುಂದರವಾದ ಅಂದ್ರೆ ನೋಡುವ ಸೌಂದರ್ಯ ಅಲ್ಲ, ಭಾವಿಸುವ ಸೌಂದರ್ಯ. ಆ ಭಾವ ಸೌಂದರ್ಯದಿಂದ ತುಂಬಿರುವ ಮುಖ ಯಾರದೋ ಆ ಅಮ್ಮ ಸುಮುಖಿ. ಅವಳೇ. ಆ ಸುಮುಖದ ಲಕ್ಷಣ ಹೇಗಿರುತ್ತೆ? ನಲಿನಿ, ಸುಭ್ರೂಹು, ಶೋಭನಾ, ಇದೆಲ್ಲ ಕೂಡಿದ್ರೆ ಅದು ಸುಮುಖ. ಆದ್ರಿಂದ ಸುಮುಖಿ, ಸುಂದರವಾದ ಮುಖ ಉಳ್ಳವಳು ಅಮ್ಮ. ಆ ಮುಖ ಏನನ್ನ ಪ್ರತಿನಿಧಿಸುತ್ತೆ? ಅಮ್ಮನ ಮುಖ ಒಳ್ಳೆ ಪ್ರಕಾಶ ಮಿರುಗುತ್ತಾ ಇದೆ. ದೇವಸ್ಥಾನ ಎಲ್ಲ ನಾವು ನೋಡ್ತೇವೆ. ನಮ್ಮನೇನಲ್ಲೇ ದೇವರ ಪೂಜೆ ಮಾಡಿದ, ಬೇರೆ ದೇವರಿಗೂ ಪೂಜೆ ಮಾಡಿದ ನಂತರದ ದೇವರನ್ನ ನೋಡಕ್ಕೂ ನಮ್ಮ ಕಣ್ಣಿಗೆ ಗೊತ್ತಾಗುತ್ತಲ್ವಾ? ಏನು ಒಂದು ಸೆಳೆತ ಅನ್ಸುತ್ತೆ, ಆಕರ್ಷಣೆ ಅನ್ಸುತ್ತೆ. ಎಲ್ಲಿಂದ ಬಂತು ಆ ತೇಜ? ಅದಕ್ಕೆ ನಾವು ಉದಾಹರಣೆ ನೋಡೋದು, ಸತ್ಯಕಾಮ ಗುರುಗಳ ಮನೆಗೆ ಬಂದ. ಗುರುಗಳೇ, ನನಗೂ ಕೂಡ ವಿದ್ಯೆ ಕಲಿಯೋ ಆಸೆ ಇದೆ, ನನಗೂ ವಿದ್ಯೆ ಹೇಳ್ಕೊಡಿ ಅಂತ ಕೇಳ್ದ. ಮಗು, ನಿನ್ನ ಗೋತ್ರ ಯಾವುದು? ಗುರುಗಳೇ, ನಂಗೆ ಗೊತ್ತಿಲ್ಲ. ಅಮ್ಮನ ಕೇಳ್ಕೊಂಬ. ಮನೆಗೆ ಬಂದ, ಅಮ್ಮನ ಕೇಳಿದ, ಅಮ್ಮ ನಮ್ ಗೋತ್ರ ಯಾವುದು? ನಂಗೂ ವಿದ್ಯೆ ಕಲಿಯೋ ಆಸೆ ಇದೆ, ನಾನು ಗುರುಗಳನ್ನ ನಂಗೂ ವಿದ್ಯೆ ಕಲಿಸ್ಕೊಡಿ ಅಂತ ಕೇಳಿದೆ. ಅವರು ನಿನ್ನ ಗೋತ್ರ ಕೇಳ್ಕೊಂಬಪ್ಪ ಅಂತ ಹೇಳಿದ್ರು. ಮಗು, ನಂಗೆ ಗೊತ್ತಿಲ್ಲಪ್ಪ ಯಾವ್ದು ಗೋತ್ರನೋ, ನಾನು ಬೇಕಾದ ಕಡೆ ಕೆಲಸ ಮಾಡ್ತಾ ಇರ್ತೀನಿ, ನನಗೆ ಗೊತ್ತಿಲ್ಲ ಅಂತ ಅಂದ್ಲು ಅಮ್ಮ. ನನ್ನ ಹೆಸರು ಜಬಲ ಅಂತ ಅಷ್ಟನ್ನೇ ಹೇಳು ಅಂತ ಹೇಳಿದ್ಲು. ಈ ಮಗು ಬಂದು ಇರೋ ವಿಷಯ ಹೇಳ್ತು. ಆಗ ಗುರುಗಳು ಹೇಳಿದ್ರು, ಸತ್ಯ ಆಡ್ತೀಯ ಅಂದ್ರೆ ನೀನು ಬ್ರಾಹ್ಮಣನೇ. ಇದನ್ನ ನಾವು ರಾಮಕೃಷ್ಣರ ಕತೆ ಹೇಳಿದ್ದೇನೆ ನಿಮಗೆ. ಯಾವಾಗ ಧನಿ ಅನ್ನುವವಳು, ಅವಳೊಬ್ಬ ಅಗಸ ಹೆಂಗಸು, ಅವಳು ರಾಮಕೃಷ್ಣರನ್ನ ಅಂದ್ರೆ ನೋಡಿಕೊಳ್ಳುವಾಗ, ಸಣ್ಣ ಮಗುವನ್ನ ನೋಡಿಕೊಳ್ಳುವಾಗ ಪಾಲಿಸಿದ ಒಂದು ದಾದಿ ತರಹ. ಅವಳಿಗೆ ತುಂಬಾ ಮುದ್ದು ಮಾಡ್ತಾ ಇರ್ತಾರೆ ರಾಮಕೃಷ್ಣರು. ಆಗ ಒಂದ್ ದಿವಸ ಕೇಳ್ತಾರೆ, ನಿಂಗೆ ಏನ್ ಬೇಕು? ಇಷ್ಟೊಂದು ನನ್ನ ಮುದ್ದು ಮಾಡಿ ನನ್ನ ಇದು ಮಾಡ್ತೀಯಲ್ಲ. ಏನಿಲ್ಲ ಪುಟ, ನೀನು ಆ ಜನವಾರ ಹಾಕೊಂಡಾಗ ಭಿಕ್ಷೆ ತಗೋತೀಯಲ್ಲ, ಮೊದಲು ನನ್ನ ಕೈಯಲ್ಲಿ ಭಿಕ್ಷೆ ತಗೋತೀಯಾ ಅಂತ ಕೇಳ್ತಾಳೆ. ಆಯ್ತು, ಅದಕ್ಕೇನು ಅಂದು ಬಿಡ್ತಾರೆ. ಈಗ ಮಗುವಿಗೆ 7 ವರ್ಷ ತುಂಬಿತು, ಉಪನಯನ ಮಾಡ್ತಾ ಇದ್ದಾರೆ. ಉಪನಯನ ಎಲ್ಲ ಆಯ್ತು, ಮಾತೃ ಭಿಕ್ಷೆ ಮೊದಲು ಪಡಿಬೇಕು. ಪ್ರಥಮ ಭಿಕ್ಷೆ ಅಮ್ಮನ ಕೈಯಿಂದ ಪಡಿಬೇಕು. ಮಾತೃ ಭಿಕ್ಷೆ ಅಂತ ಪುರೋಹಿತರು ಅನೌನ್ಸ್ ಮಾಡಿದ್ರೆ ಇವರು ಇಲ್ಲ ನಾನು ಧನಿ ಕೈಯಲ್ಲಿ ಭಿಕ್ಷೆ ತಗೊಳ್ಳೋದು ಅಂತ ಹೇಳಿದ್ರು. ಮಗು, ಹಾಗೆಲ್ಲ ಆಗಲ್ಲಪ್ಪ. ಆಯ್ತು, ಧನಿ ಕೈಯಲ್ಲಿ ಭಿಕ್ಷೆ ತಗೋ, ನಾವು ಬೇಡ ಅನ್ನಲ್ಲ. ಮೊದಲು ಅಮ್ಮನ ಕೈನ ಭಿಕ್ಷೆ ತಗೊಂಡ್ಬಿಡು. ಅಮ್ಮನಂತೆ ಕಾಪಿಡ್ಲಿಲ್ವಾ ಅವಳು ಧನಿ? ಚಿಕ್ಕ ಕಂದನನ್ನ ಎತ್ತಿ ಸಾಕಿ ಎಣ್ಣೆ ನೀರು ಹಾಕಿ ನೋಡ್ಕೊಳ್ಳಿಲ್ವಾ? ಮತ್ತೆ ನಾನು ಅವಳಿಗೆ ಮಾತು ಕೊಟ್ಟಿದ್ದೇನೆ. ನಾನು ಮಾತು ಕೊಟ್ಟಿದ್ದನ್ನ ತಪ್ಪಿದ್ರೆ ಅಸತ್ಯ ಆಡದಂತಾಯ್ತು. ಅಸತ್ಯ ಆಡಿದ್ರೆ ಈ ದಾರಕ್ಕೆ ಏನ್ ಬೆಲೆ? ಮಗು ಹೇಳ್ತಿರೋದು ರಾಮಕೃಷ್ಣ, ಅಸತ್ಯ ಆಡಿದ ಮೇಲೆ ಈ ದಾರಕ್ಕೆ ಬೆಲೆ ಇಲ್ಲ ಅಣ್ಣ. ಸತ್ಯದಿಂದ ಬ್ರಾಹ್ಮಣ್ಯವೇ ಹೊರತು ದಾರದಿಂದಲ್ಲ. ಆದ್ರಿಂದ ನನಗೆ ಇದು ದಾರನೇ ಬೇಡ. ಇಲ್ಲ, ನನಗೆ ಅವಳ ಕೈನಲ್ಲಿ ಭಿಕ್ಷೆ ಹಾಕಿಸ್ಕೊಳ್ಳಕ್ ಅವಕಾಶ ಕೊಡು. ಆ ಸಂದರ್ಭಕ್ಕೆ ಹೇಳಿದೆ, ಸತ್ಯ ಅಂದ್ರೆ ಆದ್ರಿಂದ ಇವರು ನೀನು ನಿಜ ಹೇಳ್ತಾ ಇದೀಯ ಮಗು. ಈಗ ಪರಶುರಾಮರ ಹತ್ರ ವಿದ್ಯೆ ಕೇಳಕ್ಕೋಸ್ಕರ ಕರ್ಣ ಬಂದವನೇನ್ ಹೇಳ್ದ? ನಾನು ಕ್ಷತ್ರಿಯ ಅಲ್ಲ ಅಂತ ಸುಳ್ಳು ಹೇಳ್ದ ಅಲ್ವೇ? ಸುಳ್ಳು ಹೇಳೋದು ಬೇರೆ, ವಿದ್ಯೆ ಪಡೆಯೋ ಆಸೆಯಿಂದ ಹೇಳ್ದ, ತಪ್ಪಾಗಿ ಹೇಳಲಿಲ್ಲ. ಆದ್ರೆ ಈ ಕಂದ ವಿದ್ಯೆ ಆಸೆ ಇದ್ರು ಸುಳ್ಳು ಹೇಳಲಿಲ್ಲ. ಅಮ್ಮ ಏನ್ ಹೇಳಿದ್ರು ಅದನ್ನೇ ಬಂದು ಹೇಳಿತು. ನೀನ್ ಸತ್ಯ ಹೇಳ್ತಿದೀಯಲ್ಲ ಕಂದ, ಆದ್ರಿಂದ ನೀನು ಬ್ರಾಹ್ಮಣ ಅಂತ ಗೊತ್ತಾಗುತ್ತೆ. ನಾನೇ ನಿನಗೆ ಗೋತ್ರ ಕೊಡ್ತೀನಿ, ನಾನೇ ನಿನಗೆ ಉಪನಯನ ಮಾಡ್ತೀನಿ, ನಾನೇ ನಿನಗೆ ವಿದ್ಯೆ ಕೊಡ್ತೀನಿ ಅಂತ ಗುರು ಹೇಳಿದ್ರು. ಉಪನಯನ ಮಾಡಿದ್ರು. ಆಮೇಲೆ ಮಾಡಿದ ಕಥೆ ನಿಮಗೆ ಗೊತ್ತಿದೆ. ಒಂದಷ್ಟು ಹಸುಗಳನ್ನ ಕೊಟ್ಟು ಇದು 1000 ಆಗುವಾಗ ಹಿಂತಿರುಗಿ ಬಾ ಅಂತ ಕಳಿಸಿದ್ರು. ಈಗ ಆ ಮಗು ಹೋಯ್ತು, ಪ್ರಶ್ನೆ ಮಾಡ್ಲಿಲ್ಲ.
ಗುರುಗಳೇ, ನಾವಾಗಿದ್ರೆ ಏನು ಮಾಡ್ತಿದ್ವಿ? ಗುರುಗಳೇ, ನಾನು ವಿದ್ಯೆಗೋಸ್ಕರ ಬಂದೆ, ವಿದ್ಯೆಯನ್ನ ಕಲಿಸೋದು ಬಿಟ್ಟು ಹಸು ಕೊಟ್ಟು ನೀನು ಕಲಿಸ್ತೀನಿ ಅಂತ ಬೇರೆ ಮಾತಾಡಿದ್ರಿ, ಹಸು ತಗೊಂಡೋಗಿ 1000 ಮಾಡ್ಕೊಂಡು ಬಾ ಅಂತ ಇದೀರಲ್ಲ. ಇವತ್ತಿನ ವಿಚಾರ ಅದೇ ತಾನೆ. ಆದರೆ ಆ ಮಗು ಅದು ಕೇಳಲಿಲ್ಲ, ಗುರು ಆಜ್ಞೆಯನ್ನು ಅನುಸರಿಸಿಕೊಂಡು ಹೋಯಿತು. ಯಾವಾಗ 1000 ಆಯಿತು ವಿಸ್ತಾರ ಕಥೆ ಇದೆ. ಆದರೆ 1000 ಆದಮೇಲೆ ಅಶರೀರವಾಣಿ ಆಯಿತು, ನೋಡು ಕಂದ, ನಿನ್ನ ಹಸು 1000 ಆಗಿದೆ, ಈಗ ನೀನು ಹೋಗಬಹುದು ಅಂತ ಹೇಳಿದ ಮೇಲೆ ಆ ಕಂದ ಈಗ ವಾಪಸ್ ಬರ್ತಾ ಇದೆ. ವಾಪಸ್ಸು ಕಂದ ಬರ್ತಾ ಇದೆ ಅನ್ನೋದು ಗುರುಗಳಿಗೆ ಗೊತ್ತಿಲ್ಲದೇ ಇಲ್ಲ. ಅಂತರಂಗ ತತ್ವಜ್ಞಾನಿ ಅವರು. ಅವರು ಕಂದನನ್ನು ಸ್ವಾಗತಿಸೋದಕ್ಕೆ ಆಶ್ರಮ ಬಿಟ್ಟು ಬರ್ತಾ ಇದ್ದಾರೆ. ಆ ಕಂದ ಕಾಡಿನ ಒಳಭಾಗದಿಂದ ಆಶ್ರಮಕ್ಕೆ ಇನ್ನೂ ಎಷ್ಟೋ ದೂರದ ಕಾಡೊಳಗಿದ್ದಾನೆ. ಇವರು ಆಶ್ರಮದಿಂದ ಅವನನ್ನು ಎದುರುಗೊಳ್ಳಕ್ಕೆ ಬಂದಿದ್ದಾರೆ. ಎದುರುಗೊಂಡವರು ಆ ಕಂದನ ಮುಖ ನೋಡಿ, ಮಗು, ಬ್ರಹ್ಮವಿದೈವ ತೇಜೋ ತೇ ಮುಖೇ, ಬ್ರಹ್ಮಜ್ಞಾನಿ ಅಂತ ತೇಜಸ್ಸು ನಿನ್ನ ಮುಖದಲ್ಲಿ, ಎಲ್ಲಿಂದ ಈ ಬ್ರಹ್ಮ ತೇಜವನ್ನ ಪಡೆದೆ ಕಂದ? ಅದಕ್ಕಾಗಿ ಈ ಮಾತು ಹೇಳ್ತಾ ಇದ್ದೇನೆ. ಬ್ರಹ್ಮವಿದೈವ ತೇಜೋ ತೇ ಮುಖೇ, ಬ್ರಹ್ಮಜ್ಞಾನಿಯಾದವನಂಥ ತೇಜಸ್ಸು ನಿನ್ನ ಮುಖದಲ್ಲಿ. ಸುಮುಖಿ ಎಂದಾಗ ಅಮ್ಮನ ಮುಖದಲ್ಲಿ ಹೇಗಿರ್ಬೋದು? ಅದಕ್ಕಾಗಿ ಅದನ್ನ ನಾವು ವರ್ಣನೆ ದೇವಿ ಪುರಾಣದಲ್ಲಿದೆ. ಶಿವನಿಂದ, ಶಿವಜ್ಞಾನದಿಂದ ಶೋಭಿಸುವ ತಾಯಿಯ ಮುಖ, ಆ ತೇಜೋ ಮುಖ, ಬೆಳಗುವ ಆ ಮುಖ. ಆದ್ರಿಂದ ಸುಮುಖಿ ಅಂದಾಗ ಬ್ರಹ್ಮವಿದೈವ ಸೌಮ್ಯತೆ ಮುಖಂ. ಅವನಿಗೆ ಯಾರ್ಯಾರು ಕೊಟ್ಟಿದ್ರು ನಾವು ಕೇಳಿದ್ದೇವೆ. ವಾಯು ಬಂದು ತತ್ವಬೋಧೆ, ಅಗ್ನಿ ಬಂದು ತತ್ವಬೋಧೆ, ಪ್ರತಿಯೊಬ್ಬರೂ ಬಂದು ತಮ್ಮ ತಮ್ಮ ಸ್ವರೂಪವನ್ನು ತಾವೇ. ಆದ್ರಿಂದ ನೋಡಿ, ಗುರು ಇಲ್ಲಿ ಹೇಳಲಿಲ್ಲ ನಿಜ. ಇವನು ಜಗಳ ಮಾಡಿಕೊಂಡು ಕುತ್ತಿಗೆ ಪಟ್ಟಿ ಹಿಡಿದು ಏನಲೇ ಅನ್ಲಿಲ್ಲ. ಗುರುವಿನ ಆಜ್ಞೆಯನ್ನು ಭಾವಿಸಿಕೊಂಡು ಹೋಗಿದ್ರಿಂದ ಅಲ್ಲೇ ಸಿಕ್ತಾ ಬ್ರಹ್ಮವಿದೈವ ತೇಜ. ಹಾಗೆ ನೋಡಿ ಉಪಕೋಸಲ, ಅದನ್ನು ಹೇಳಿದ್ದೇವೆ. ಅಗ್ನಿಗಳು ಅವನಿಗೆ ಬೋಧೆ ಮಾಡ್ತು. ಈ ಸತ್ಯಕಾಮನೇ ಉಪಕೋಸಲನಿಗೆ ವಿದ್ಯೆ ಕೊಡದೆ ಹೊಟ್ಟೋಗಿದ್ನಲ್ಲ, ಅವನು ಬಂದು ಕೇಳಿದ್ನಲ್ಲ ಉಪಕೋಸಲನನ್ನು, ಅಲ್ವೇ? ಅಂದ್ರೆ ನೋಡಿ, ಆ ಬ್ರಹ್ಮವಿತ್ತಾದಾಗ ಅವನ ತೇಜಸ್ ಹೇಗಿರುತ್ತೆ, ಅದು ಸುಮುಖಿ. ಅಮ್ಮ ಶಿವನಿಂದ ಪಡೆದ ತೇಜಸ್ಸು ಅದು. ಆ ಶಿವನ ತೇಜಸ್ಸಿನ ವರ್ಣನೆ, ಶಿವ ಬೇರೆ ಶಿವೆ ಬೇರೆ ಅಲ್ಲವಲ್ಲ. ಆ ತೇಜೋ ಮುಖ ಅದು ಸುಮುಖಿ ಅಂಥ ಒಂದು ಮುಖ. ಬ್ರಹ್ಮ ತೇಜದಿಂದ, ಶಿವ ತೇಜದಿಂದ ಬೆಳಗುತ್ತಾ ಇರುವಂಥ ತಾಯಿಯ ಮುಖ. ಬ್ರಹ್ಮಜ್ಞಾನ ಪ್ರಭೆ ಇದೆ. ಅದನ್ನ ಧ್ಯಾನ ಮಾಡಿದವನಿಗೆ, ಅದನ್ನ ಭಾವಿಸಿದವನಿಗೆ ಏನು ದೊರಕತ್ತೆ? ಬ್ರಹ್ಮ ತೇಜವೇ ದೊರಕತ್ತೆ, ಬ್ರಹ್ಮಜ್ಞಾನವೇ ಲಭಿಸುತ್ತೆ. ಅಂಥ ಒಂದು ತೇಜೋ ಮುಖಿ ಅವಳು ಸುಮುಖಿ. ಮುಂದಿನ ನಾಮ ನಳಿನಿ. ಅದನ್ನು ನಾವು ನಾಳೆಯ ದಿವಸ ನೋಡೋಣ. ರಾಮಕೃಷ್ಣರು ಅವ್ರ ಹತ್ರನೇ ತಗೊಂಡ್ರ ಕಡೆ ದೀಕ್ಷೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.